श्रीगुरुभ्यो नमः। हरिः ओम्। जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिनीशचन्द्रमाः श्रीमत्सौभाग्यजननीं स्तौमि लक्ष्मीं सनातनीं सर्वकामफलावाप्तिसाधनैकसुखावहां नमस्ते प्राणेश प्रणतविभवायावनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्परां। श्रीगुरुभ्यो नमः। हरिः ओम्। ಶ್ರೀಮದ್ ರಾಮಾಯಣದ ಅತ್ಯಂತ ಮಹತ್ವ ಘಟ್ಟವೆಂದೆನಿಸಿಕೊಂಡಿದ್ದಂಥ ಅರಣ್ಯಕಾಂಡದ ಸಂದರ್ಭದಲ್ಲಿ ಪ್ರಭು ರಾಮಚಂದ್ರ ವಿನಾಶಾಯ ಚ ದುಷ್ಕೃತಾಂ ಪರಿತ್ರಾಣಾಯ ಸಾಧೂನಾಂ ಎಂಬ ಗೀತೆಯ ವಚನದಂತೆ ಸಜ್ಜನರವನ್ನು ರಕ್ಷಣೆ ಮಾಡುವುದು, ದುಷ್ಟ ಶಕ್ತಿಗಳನ್ನು ನಿವಾರಣೆ ಮಾಡುವುದು, ಇವು ದೇವರ ಮುಖ್ಯವಾದಂಥ ಎರಡು ಕಾರ್ಯ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಇದು ಬರೇ ದೇವರ ಹೇಳಿಕೆ ಮಾತ್ರ. ಅರಣ್ಯಕಾಂಡದಲ್ಲಿ ಈ ದೇವರ ಎರಡು ಮಾತುಗಳು ಪ್ರತ್ಯಕ್ಷವಾಗಿ ಅಂದರೆ ಪ್ರಾಕ್ಟಿಕಲ್ ಪರಮಾತ್ಮ ಮಾಡಿ ತೋರಿಸಿದ್ದಾನೆ. ಅರಣ್ಯಕಾಂಡದ ಆರಂಭ ಎಲ್ಲಿ ಆಗ್ತದೆ? ಚಿತ್ರಕೂಟದಿಂದ ಭರತ ಅಯೋಧ್ಯೆಗೆ ಪಾದಕ ತಗೊಂಡು ಹೋದ ಮೇಲೆ ಅಲ್ಲಿ ಅನೇಕ ಋಷಿ ಮುನಿಗಳ ಪ್ರಾರ್ಥನೆಯಂತೆ ದೇವರು ದಂಡಕಾರಣ್ಯಕ್ಕೆ ಬರ್ತಾರೆ. ದಂಡಕಾರಣ್ಯ ಅಂತಂದರೆ ಚಿತ್ರಕೂಟ, ಅದು ಉತ್ತರ ಭಾರತ ಮಧ್ಯಪ್ರದೇಶದ ನಡುವೆ ಇರತಕ್ಕಂಥ ಸುಂದರವಾದಂಥ ತಾಣ. ಅದು ಅಲ್ಲಿಂದ ಹೊರಟು ಈ ದಕ್ಷಿಣ ದಿಕ್ಕಿನ ಕಡೆ ಪರಮಾತ್ಮ ಬರ್ತಾ ಇರ್ತಾನೆ. ದಂಡಕಾಲ ಎಷ್ಟೋ ಸಾವಿರಾರು ಕಿಲೋಮೀಟರ್ ವ್ಯಾಪಿಸಿರ್ತಕ್ಕಂಥ ಇಕ್ಷ್ವಾಕು ರಾಜನ ಮಗನಾದಂಥ ದಂಡಕ ಎಂಬ ರಾಜನ ಆಳ್ವಿಕೆಗೆ ಒಳಪಟ್ಟ ಭಾರಿ ಸಮೃದ್ಧ ಭೂಮಿ, ಅನೇಕ ಋಷಿ ಮುನಿಗಳಿಗೆ ತಾಣ, ಸಮೃದ್ಧವಾದಂಥ ಗಿಡ ಮರಗಳನ್ನು ತುಂಬಿತ್ತು. ಅಂಥ ಭವ್ಯ ಪ್ರದೇಶವನ್ನು ದಂಡಕನೆಂಬ ರಾಜ ಆಳ್ತಿದ್ದ. ಇಕ್ಷ್ವಾಕು ರಾಜನ ಮಗ, ವೈವಸ್ವತ ಮನುವಿನ ಮೊಮ್ಮಗ, ರಾಮದೇವರ ಪೂರ್ವಜರು. ಹಿಂದೆ ಹೇಳಿದಂತೆ ಎಂಥ ಭಾರಿ ಶ್ರೀಮಂತರಿಗೂ ಸಜ್ಜನರಿಗೂ ದುರ್ಬುದ್ಧಿ ಬರ್ತಿರ್ತದೆ ಪಾಪ ಕರ್ಮದಲ್ಲಿ. ಶುಕ್ರಾಚಾರ್ಯನ ಮಗಳ ಮೇಲೆ ಅನುಚಿತವಾಗಿರತಕ್ಕಂಥ ವ್ಯವಹಾರವನ್ನು ಮಾಡಿದ್ದಕ್ಕಾಗಿ ಅವನಿಗೆ ದಂಡ ಭೋಗಿಸಬೇಕಾಯಿತು. ಅವನ ಸರ್ವನಾಶವನ್ನು ಮಾಡಿಬಿಟ್ರು ಶುಕ್ರಾಚಾರ್ಯ. ಯಾಕೆ? ಒಂದು ಸ್ತ್ರೀಗಳನ್ನು ಅನುಚಿತವಾಗಿ ಕಂಡದ್ದರಿಂದ ಅವರ ಮಗಳನ್ನು ಅವನು ಬಲಾತ್ಕಾರ ಮಾಡಿದ್ದರಿಂದ ದಂಡಕಾರಣ್ಯ ಎಲ್ಲ ನಷ್ಟ ಆಗ್ತದೆ. ಪುನಃ ಕಶ್ಯಪರು ಬಂದು ಅದಕ್ಕೆ ಆದ್ದರಿಂದ ಪರಮಾತ್ಮ ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡಿ ಆ ಸುಟ್ಟು ಹೋದ ದಂಡಕಾರಣ್ಯದಲ್ಲಿ ಪುನರ್ವಸತಿಯನ್ನು ಮಾಡಿದ್ದಾರೆ. ಋಷಿಗಳಿಗೂ ಆಶ್ವಾಸನವನ್ನು ಕೊಡ್ತಾ ಇಡೀ ಸಂಪೂರ್ಣ ವಾತಾವರಣವೇ
ಶಾಂತವಾಗಿ ಹೋದರು. ಸುಟ್ಟು ಹೋದ ದಂಡಕಾರಣ್ಯ ಭಗವಂತನ ಕೃಪಾದೃಷ್ಟಿಯಿಂದ ಮತ್ತೆ ಅಮೃತವೃಷ್ಟಿಯಾಯಿತು. ನೋಡಿ, ದಂಡಕಾರಣ್ಯ ಏನಾಯಿತು, ಋಷಿಗಳಿಗೂ ವಾಸ ಆಗಿತ್ತು, ದೈತ್ಯರಿಗೂ ವಾಸ ಆಗಿತ್ತು. ಆದರೆ ಆ ದೈತ್ಯರ ಉಪಟಳದಿಂದ ಬೇಸತ್ತು ಹೋದ ಋಷಿ ಕುಲಕ್ಕೆ ಭಗವಂತ ಆಶ್ರಯವನ್ನು ಕೊಟ್ಟ. ಅರಣ್ಯಕಾಂಡದೊಳಗೆ ರಾಮ ದೈತ್ಯ ಸಂಹಾರ ಮಾಡಿದ, ರಾಕ್ಷಸ ಸಂಹಾರ ಮಾಡಿದ, ಇದೇ ಕಥೆ ಹೇಳ್ತಾರೆ. ಉದ್ಧಾರ ಮಾಡಿದ್ದು ಕಡಿಮೆ ಅಂತ, ನಿಜವಾಗಿ ಉದ್ಧಾರ ಅಷ್ಟೇ ಮಾಡ. ರಾಮನು ಆ ಅರಣ್ಯದಲ್ಲಿ ಪ್ರವೇಶ ಮಾಡಿದಾಕ್ಷಣವೇನೆ ಮೊದಲೇ ಕೆಲಸ ಮಾಡಿದ್ದೇನೆ ಏನು, ಶರಭಂಗನೆಂಬುವಂಥ ಋಷಿ ವಾನಪ್ರಸ್ಥದಲ್ಲಿ ಇದ್ದ, ಸಾವಿರಾರು ವರ್ಷ ತಪಸ್ಸನ್ನು ಮಾಡಿದ್ದ, ಬ್ರಹ್ಮಲೋಕಕ್ಕೆ ಹೊಂದಿದ್ದ. ರಾಮದೇವರನ್ನು ನೋಡಿ ಬ್ರಹ್ಮಲೋಕಕ್ಕೆ ಆ ಕಾಲಕ್ಕೆ ಹೋಗುವುದು ನಿಲ್ಲಿಸಿ ರಾಮನ ಆತಿಥ್ಯವನ್ನು ಮಾಡಿ ಕೃತಾರ್ಥನಾಗಿ ಅವನ ಆಜ್ಞೆಯಿಂದ ಅವನ ಕಣ್ಣೆದುರಿಗೇನೆ ತನ್ನ ಶೀರ್ಣವಾದ ದೇಹವನ್ನು ಅಗ್ನಿಯಲ್ಲಿ ಅರ್ಪಣೆ ಮಾಡಿಕೊಂಡು ಅವನ ಕಣ್ಣೆದುರಿಗೇನೆ ವಿಮಾನದಾಗ ಕೂತ್ಕೊಂಡು ಅವನು ಬ್ರಹ್ಮಲೋಕಕ್ಕೆ ಹೋದ. ರಾಮನ ದರ್ಶನದಿಂದ ಏನಾಗ್ತದೆ ಅಂತ ಅನ್ನಲಿಕ್ಕೆ ಅರಣ್ಯಕಾಂಡದ ಕಥೆ ಸಾಕ್ಷಿ. ಬರೀ ರಾಮನ ಹೆಸರು ತಗೊಂಡ್ರೆ ನಾವು ಮೋಕ್ಷಕ್ಕೆ ಹೋಗ್ತೇವೆ. ನಾವು ಎಂಥ ಮಹಾಭಾಗ್ಯವಂತ ನೋಡಿ, ಶರಭಂಗ ಆ ರಾಮದೇವರನ್ನು ನೋಡ್ಕೋದೇ ಹೋಗಿ. ಮುಂದೆ ಸುತೀಕ್ಷ್ಣ ಎಂಬುವಂಥ ಋಷಿ, ಅವನು ರಾಮದೇವರ ಆಜ್ಞಾ ತಗೊಂಡು ತನ್ನ ಸಾಧನವನ್ನು ಪೂರ್ಣ ಮಾಡಿ ಉದ್ಧಾರ ಆಗಿದ್ದ. ವಿರಾಧನೆ ಎಂಬುವಂಥ ದೈತ್ಯ, ಬ್ರಹ್ಮದೇವರವರ ರುದ್ರದೇವರವರ ಅವಧ್ಯತ್ವ, ಯಾರು ಬೇಕಾದವನು ಸಂಹಾರ ಮಾಡ್ತಿದ್ದ. ಋಷಿ ಮುನಿಗಳಿಗೆ ತೊಂದರೆ ಅಷ್ಟೇ ಅಲ್ಲ, ಸಂಹಾರವನ್ನು ಮಾಡಿ ಮಾಂಸ ನಿಂತಿದ್ದ. ಇಂಥ ಲೋಕ ಕಂಟಕನಾದಂಥ ವಿರಾಧನನ್ನು ಭಗವಂತ ಸಂಹಾರ ಮಾಡಿದ. ಆದರೆ ಆ ವಿರಾಧನ ಸಾತ್ವಿಕನೇ. ತುಂಬರು ಎಂಬ ಗಂಧರ್ವ ಕುಬೇರನ ಶಾಪದಿಂದ ಈ ಅವಸ್ಥೆ ಬಂದಿತ್ತು. ಸಾತ್ವಿಕನಾದಂಥ ಅವ ದೈತ್ಯಾಗಾದ ಅಂದರೆ ಕುಬೇರನ ಎದುರಿಗೇನೆ ಅಪ್ಸರಾ ಸ್ತ್ರೀಯರನ್ನು ಅವ ಅಸಭ್ಯ ವರ್ತನೆಯಿಂದ ಅವರ ಒಟ್ಟಿಗೆ ನಡತೆ ಮಾಡ್ತಾನೆ. ಕುಬೇರಿಗೆ ಶಿಫ್ಟ್ ಮಾಡ್ತಾನೆ. ನೀನು ಆ ಸ್ತ್ರೀಯರ ಒಟ್ಟಿಗೆ ಅಸಭ್ಯ ವ್ಯವಹಾರ ಮಾಡ್ತಾ ಇದ್ದೀಯ, ಅದು ದೊಡ್ಡವರಿಯದನಿಗೆ ಅಯೋಗ್ಯ, ನೀನು ರಾಕ್ಷಸ ಆಗ್ಬಿಡ್ತೀಯ. ಆದರೆ ಅವನು ಸಾತ್ವಿಕ ಇರೋದರಿಂದ ಅವನಿಗೆ ಉಶಾಪವನ್ನು ಕೊಟ್ಟ. ನೀನು ರಾಮದೇವರ ದರ್ಶನದಿಂದ, ರಾಮದೇವರ ಸ್ಪರ್ಶನದಿಂದ ಉದ್ಧಾರ ನೋಡಿ. ನಮಗಿದೇನು ತೋರಿಸ್ಬಿಟ್ರೆ ಜೀವನದಲ್ಲಿ ನಾವೆಲ್ಲ ತಪ್ಪು ಮನುಷ್ಯನ ಸ್ವಭಾವ, ಉಪ್ಪುಂಡ ದೇಹ, ಕಾಮ, ಕ್ರೋಧ, ಮೋಹ, ಲೋಭ ತಪ್ಪು ಮಾಡ್ತಿರ್ತೀವಿ. ಹಾಗೆ ದೇವತೆಗಳೇ ಮಾಡ್ತಾರೆ. ಆದರೆ ಆ ಸುರಿ ಶಕ್ತಿಗೆ ನಮಗೆ ವ್ಯತ್ಯಾಸ ಏನು? ತಪ್ಪು ಮಾಡಿದ್ದನ್ನು ಕೆಟ್ಟಂಗೆ ತಪ್ಪೇ ಮಾಡ್ಕೊತ ಹೋಗೋದು, ಅದು ಒಪ್ಪದೇ ಇರೋದು. ಇದು ದೈತ್ಯ ಸ್ವಭಾವ. ತಪ್ಪು ಮಾಡಿ ಒಂದು ಹಂತದ ತನಕ ಬಂದಾಗ ಜ್ಞಾನಿಗಳ ಬಂದು ಉದ್ಧಾರ ಮಾಡಬೇಡ, ಸ್ವಾಮಿ ತಪ್ಪ ಅಂತ ಒಪ್ಪಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಂಡು ಉದ್ಧಾರ ಆಗೋದು ಸಾತ್ವಿಕ. ವಿರಾಧನ ಜೀವನದಲ್ಲಿ ಅದೇ ಆಗ್ತದೆ. ರಾಮದೇವರ ಬಂದ ಕೂಡಲೇ ಅವನ ಬಾಹುಗಳನ್ನು ತೆಗೆದು ಅವನಿಗೆ ಸಂಹಾರ ಮಾಡಲಿಕ್ಕೆ ಬಂದಾಗ ಜ್ಞಾನೋದಯ. ಏನಾಯ್ತು ಜ್ಞಾನೋದಯ ಅಂತ? ಸ್ವಾಮಿ, ನಾನು ಮಾಡಲಿಕ್ಕೆ ಘೋರ ಅಪರಾಧ, ನನಗೆ ದಂಡಾಗಿತ್ತು, ಹೋಗ ಮಾಡಿದೆ, ನಿಮ್ಮ ದರ್ಶನ ಆಯಿತು, ಉದ್ಧಾರ ಆಗ್ತೇನೆ ಅಂತ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ತಪ್ಪುಗಳೆಲ್ಲ ಹಾಡದರ ನಮ್ಮ ಅಪ್ಪನರ್ಧವೇನೆ ತಪ್ಪುಗಳನ್ನು ಒಪ್ಪಿಕೊಳ್ಳ. ಮುಂಜಾನೆ ಹಿಡ್ಕೊಂಡು ರಾತ್ರಿ ತನಕ ಮಾಡಿದ ಎಲ್ಲ ತಪ್ಪುಗಳಾಗೇ ಆಗ್ತವೆ. ಕೆಲವೊಂದು ಅಜ ನಾವು ಇಡೀ ಜೀವನದಾಗ ಯಾರಿಗೂ ಅನ್ಯಾಯ ಮಾಡಿ ನಮಗೆ ಯಾಕೆ ಆಗ್ತಾವೆ? ಅನ್ಯಾಯ ಮಾಡಿದ ಮೊದಲನೇ ಅನ್ಯಾಯನೇ ಮುಂಜಾನೆ ನಾವು ಹೇಳೋದೇ ಇರೋದು. ಎರಡನೇ ಅನ್ಯಾಯ ದೇವರು ಧ್ಯಾನ ಮಾಡಲಾರ್ದೆ ಹೇಳೋದು.
ಮೂರನೇ ಅನ್ಯಾಯ ಎದ್ದು ಕೂಡಲೇ ಮೃತ್ತಿಕಾ ಶೌಚ ಮಾಡ್ಕೊಳ್ಳೋದೇ. ನಾಲ್ಕನೇ ಅನ್ಯಾಯ ಗಂಡಸರು ಪ್ರಾತಃ ಕಾಲ ಎದ್ದು ಶುದ್ಧರಾಗಿ ತುಳಸಿಗೆ ನೀರು ಹಾಕಿ ಮೃತ್ತಿಕಾ ಹಚ್ಕೊಳ್ಳೋದೇ ದೊಡ್ಡ ಅನ್ಯಾಯ. ಪ್ರಾತಃ ಕಾಲ ಸ್ನಾನ ಮಾಡಿದ್ರೆ ಮೂರನೇ ಐದನೇ ಅನ್ಯಾಯ. ಸಂಧ್ಯಾನ ಬಿಡೋದು ದೊಡ್ಡ ಅಪರಾಧ. ಶಾಲಿಗ್ರಾಮ ತೀರ್ಥೊಳಗೆ ಊಟ ಮಾಡೋದು ಪ್ರಚಂಡ ಅನ್ಯಾಯ. ಇಷ್ಟು ಮಾಡಿ ನಾ ಏನು ಯಾರಿಗೆ ಚಲೋ ಮಾಡಿ ಕೆಟ್ಟ ಮಾಡಿಬಿಟ್ರೆ ಅದೇ ಯಾರಿಗೆ ಕೆಟ್ಟ ಮಾಡಿ ದೇವರಿಗೆ ಮಾಡಿಗತ್ತಿಲ್ಲ. ಬ್ರಾಹ್ಮಣನಾಗಿ ಹುಟ್ಟಿ ವೈಷ್ಣವನಾಗಿ ಹುಟ್ಟಿ ಮಾಧ್ವದೇಹ ತಗೊಂಡು ಜ್ಞಾನಿಗಳ ಸಮಾಸ ಇದ್ಕೊಂಡು ದಿನಾಲು ಸಾಲಿಗ್ರಾಮ ತೀರ್ಥಿಲಾಲಿ ಊಟ ಮಾಡ್ತೀವಿ ಅಂದ್ರೆ ಇದಕ್ಕಿಂತ ಅನ್ಯಾಯ ಹೇಳಿ ಅನ್ಯಾಯ ಇಲ್ಲ. ಹಂಗಲ್ಲ, ಯಾರು ಬುದ್ಧಿಗೆ ಬೈದಿಲ್ಲ, ಯಾರಿಗೆ ಬೈದಿಲ್ಲ, ಯಾರಿಗೆ ಅಂದಿಲ್ಲ, ಯಾರಿಗೆ ಆಡಿಲ್ಲ. ಹಾಂ ಓಕೆ, ಅದೊಂದು ಮಾಡೋಕ್ಕಾಗಿ ಕಾಣಿಸ್ತದೆ. ಅದು ಮಾಡಿಲ್ಲ, ಓಕೆ ಥ್ಯಾಂಕ್ಸ್, ಭಾಳ ಚಲೋ ಮಾಡಿದೆ. ಅದು ಮಾಡಿದ ಚಲೋನೇ, ಅದೇ ಕೆಟ್ಟದ್ದಲ್ಲ. ಆದರೆ ಶಾಸ್ತ್ರೋಕ್ತವಾದಂಥ ಸದಾಚಾರ ಸಂಪನ್ನತೆ ಮಾಡಬೇಕು. ಏಕಾದಶಾದಿ ವರ್ಷಗಳು ಬಂದಾಗ ನಿರ್ಲಜ್ಜರಾಗಿ ಊಟ ಮಾಡ್ತೀವಲ್ಲ ಅನ್ಯಾಯ. ಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಕೃಷ್ಣ ಪರಮಾತ್ಮ ಹೇಳ ಗೀತೆಯಲ್ಲಿ ಶಾಸ್ತ್ರದಲ್ಲಿ ಹೇಳಿದಂತೆ ಮಿನಿಮಮ್ ಮ್ಯಾಕ್ಸಿಮಮ್ ಬ್ಯಾಡ. ನಾವೇ ಋಷಿಗಳಂತೆ ಗಡ್ಡ ಮೀಸಿ ಬಿಟ್ಕೊಂಡು ಅರಣ್ಯಕ್ಕೆ ಹೋಗಿ ಗಡ್ಡಿಗಳಿಸ್ತಿರ್ಬೇಕಂತ ಇದ್ದ ಮನೆಯೊಳಗೇನೆ ಪ್ರಾತಃ ಕಾಲ ಬೇಗನೆ ಎದ್ದು ಸ್ನಾನ ಸಂಧ್ಯಾ ಮಾಡಿ ಅರ್ಘ್ಯ ಪ್ರದಾನ ಮಾಡಿ ಸಾಲಿಗ್ರಾಮ ತೀರ್ಥವನ್ನು ಮಾಡಿ ನೈವೇದ್ಯ ಮಾಡಿ ವೈಷ್ಣವ ಮಾಡಿ ಯೋಗ್ಯತಾ ಇದ್ದರೆ ಒಬ್ಬ ಬ್ರಾಹ್ಮಣಗೆ ಭೋಜನಕ್ಕೆ ಅವಕಾಶ ಮಾಡಿ ಅತಿಥಿ ಅಭ್ಯಾಗತರಿಗೆ ಅನುಕೂಲ ಮಾಡಿ ದಿನಾಲು 1 ಗಂಟೆ 2 ಗಂಟೆ ದೇವರ ಮಹಿಮೆಯನ್ನು ಕೇಳುವುದು ಇದು ಮಿನಿಮಮ್. ಇದು ಒಬ್ಬ ಬ್ರಾಹ್ಮಣ ಲಕ್ಷಣ. ಮಿನಿಮಮ್ ಮ್ಯಾಕ್ಸಿಮಮ್ ಏನಲ್ಲ ಅಂತಲ್ಲ, ಮಿನಿಮಮ್ ಪ್ರೋಗ್ರಾಮ್ ಅಂತ ಮ್ಯಾಕ್ಸಿಮಮ್ ಅಲ್ಲಿ ಇಷ್ಟು ಮಾಡಬೇಕು. ಇದು ಶಾಸ್ತ್ರೋಕ್ತವಾದಂಥ ಮಾತು. ಇದನ್ನು ಮಾಡಲಾರದೆ ನಾವು ಹಾಗೆ ಇರೋದು ದೇವರಿಗೆ ಮಾಡತಕ್ಕಂಥ ದೊಡ್ಡ ದ್ರೋಹ. ಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಂಗತಿಂ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಸಾಲು ಹೇಳ ನ ಸ ಸಿದ್ಧಿಮವಾಪ್ನೋತಿ. ಈ ನಾವು ಮಿನಿಮಮ್ ಆಗಿರ್ತಕ್ಕಂತಹ ವೈಷ್ಣವ ಧರ್ಮಗಳನ್ನು ಬ್ರಾಹ್ಮಣ ಧರ್ಮಗಳನ್ನು ಮಾಡದೇ ಇದ್ದರೆ ಅವು ಇಲ್ಲಿಯೂ ಸಿದ್ಧಿ ಇಲ್ಲ, ಅಲ್ಲಿಯೂ ಸಿದ್ಧಿ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ. ಬ್ರಾಹ್ಮಣನ ಈ ದೇಹ ಯಾವುದೋ ಒಂದು ಅತ್ಯಂತ ಕೀಳು ಮಟ್ಟದ ಕಾರ್ಯಕ್ರಮ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಡ್ರಿ. ಕ್ಷುದ್ರಕಾಮ ಅಂದ್ರೆ ಬರೀ ಊಟ ತಿಂಡಿ ತಿನಿಸು ಏನೋ ಒಂದು ಭಾರೀ ಅಚೀವ್ಮೆಂಟ್ ಮಾಡಿ ನಾನು ಸಂಪತ್ತು ಮಾಡಿದೆ, ನಾನು ಮನೆ ಹೊಲಗಳನ್ನು ಮಾಡಿದೆ, ಏನು ಇದು ನೀನು ಹೊಟ್ಟೆ ಮಾಡ್ಕೊಂಡಿದ್ದೆಪ್ಪ, ಪರವಾಗಿಲ್ಲ, ಮಾಡಿದ್ರೆ ಯೋಗ್ಯನೇ. ಇದಕ್ಕಿಂತ ಉತ್ತಮ ಯಮದೇವರು ಮಾಡಿ ಹೋದಾಗ ನೀ ಆಸ್ತಿ ಎಷ್ಟು ಮಾಡಿದೆ, ಮನೆ ಎಷ್ಟು ಕೇಳಂಗಿಲ್ಲ ಅವರು. ನೀ ಪೂಜೆ ಎಷ್ಟು ಮಾಡಿದೆ, ಸಂಧ್ಯಾನ ಎಷ್ಟು ಮಾಡಿದೆ ಕೇಳೋದು ಮನೆಯವರು. ಅದಕ್ಕೆ ಕೇಳೋದವ್ರು ಅದೇ. ಅಲ್ಲಿ ಉತ್ತರ ಕೊಡಬೇಕಲ್ಲ. ಅಲ್ಲಿ ಉತ್ತರ ಕೊಡಬೇಕಾದ್ರೆ ಈ ಮಾನವ ದೇಹ, ಬ್ರಾಹ್ಮಣ ದೇಹ, ವೈಷ್ಣವ ದೇಹ ಬಂದಾಗ ಮಾಡಲೇಬೇಕು. ಇದನ್ನ ಸರಿಯಾಗಿ ಕೆಲಸ ನಡೆದೋದಿಲ್ಲ ಅಂತ ನೋಡಲಿಕ್ಕೆ ರಾಮದೇವ ಅರಣ್ಯಕ್ಕೆ ಬಂದಿದ್ದು. ಸುತೀಕ್ಷ್ಣ ಎಂಬುವಂಥ ಋಷಿ ಸಾವಿರಾರು ಅವರು ತಪಸ್ಸನ್ನು ಮಾಡಿ ರಾಮದೇವರ ಎದುರಿಗೆ ಕುಳಿತುಕೊಂಡು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ರಾಮನ ಸ್ತೋತ್ರ ಮಾಡಿದ್ದಾನೆ. ಸುತೀಕ್ಷ್ಣ ನೋಡಬೇಕು ನಾವು. ಅರಣ್ಯಕಾಂಡದಲ್ಲಿ ಸಾವಿರಾರು ಋಷಿಗಳು ರಾಮನ ಬೆನ್ನು ಹತ್ತಿದ್ರು, ರಾಮನ ಜೊತೆಗೆ ತಿರುಗಾಡ್ತಿದ್ರು ಅರಣ್ಯಕಾಂಡ. ಆ ಹಿಂಡನ್ನು ನೋಡಿ ದೈತ್ಯರಿಗೆ ಕಂಪನವಾಯಿತು. ನಮ್ಮ ಹುಡುಗಾರಿಲ್ಲ. ಹೀಗೆ ಆಚರಣ ಮೂಲಕವಾಗಿ, ಪ್ರವಚನಗಳ ಮೂಲಕವಾಗಿ, ರಕ್ಷಣಾ ಮೂಲಕವಾಗಿ ರಾಮದೇವರು ಅರಣ್ಯಕಾಂಡದಲ್ಲಿ ತನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದಂತೆ ಅರಣ್ಯಕಾಂಡದ ದೊಡ್ಡ ಘಟ್ಟ. ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡಿದ. ಮಾರೀಚ ಬಂದು ಚಿಗರಿಯಾಗಿ ರಾಮನಿಗೆ ಮೋಸ ಮಾಡಿದ. ಸರ್ವಜ್ಞನಾದಂಥ ಪರಮಾತ್ಮ ಈ ಮೋಸಗೆ ಒಳಗಾಗಿತ್ತು.
ಶಂಕ ಬರ್ತದೆ ನಮಗೆಲ್ಲರಿಗೂ. ಸರ್ವಜ್ಞನಾದಂಥ ಪರಮಾತ್ಮ ಸೀತಾದೇವಿ ಹೆಸರು ತಗೊಂಡು ನಮಗೆಲ್ಲ ವಿದ್ಯಾ ಬರ್ತದೆ. ಸರ್ವಜ್ಞಳಾಗಿರ್ತಕ್ಕಂಥ ಸೀತಾದೇವಿ ನಿರವತ್ತೇ ನಿತ್ಯಭದ್ರೆ ಲಕ್ಷ್ಮೀದೇವಿಗೆ ಎಂಥ ಹೆಸರದಾಕಿದೆ ಏನು, ಆಕೆ ಸಕಲ ವಾಂಗ್ ಮನಸ್ಸಿಗೆ ದೇವತಾ ಲಕ್ಷ್ಮಿ. ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ಗೀರ್ಯಮಾಣ ಸಂತತಿಯಂ ಮೆಲಪ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಅಷ್ಟ ದಿಕ್ಪಾಲಕರು ಎಲ್ಲರೂ ಯಾವಳ ಹುಬ್ಬು ಹಾರಿಸೋದ್ರಿಂದ ತಮ್ಮ ತಮ್ಮ ಕೆಲಸ ತಾವು ಮಾಡ್ತಿರ್ತಾರೆ. ಇಂಥ ಲಕ್ಷ್ಮೀ ದೇವಿಯ ಸಾಕ್ಷಾತ್ ಅವತಾರಾದ ಸೀತಾದೇವಿಯನ್ನು ಒಬ್ಬ ಕಾಮದ ಪಿಶಾಚಿಯ ಹುಳ ರಾವಣ ಎಲ್ಲಿ ಅವತ್ತು ಅವ ಬಂದು ಆಕೆಯನ್ನು ಒಯ್ತಾನ ಅಂದ್ರೆ ಏನಿತ್ತು, ಅವಳಿಗೆ ಆ ವೇಳೆ ಶಕ್ತಿ ಹೋಗಿತ್ತು, ಇವಿಗೆ ಎಕ್ಸ್ಟ್ರಾ ಶಕ್ತಿ ಬಂದಿತ್ತು. ಇವಾಗ ಸಂಶಯ ಬರ್ತಾವೆ. ಸರ್ವಜ್ಞನಾದಂಥ ಭಗವಂತನಿಗೆ ಜಗತ್ತಿನ ಹಿಂದೂ ಮುಂದು ಇಂದು ನಡೆದ ಎಲ್ಲ ವಿಷಯ ಗೊತ್ತಿರ್ತಾವೆ. ಯಾವನಾದ ಕ್ಷುದ್ರ ಮಾರೀಚನೆಂಬ ದೈತ್ಯ ಬಂಗಾರದ ಮೃಗವಾಗಿ ಬಂದು ತನ್ನ ಕಣ್ಣಿಗರಿಗೆ ಓಡಾಡಿದಾಗ ಇವನ ಮಾರೀಚ ದೈತ್ಯ ಅವನ ಹಿಂದೆ ನಾವು ಹೋಗಬಾರ್ದು, ಸೀತಾದೇವಿನ ಬಿಟ್ಟು ಹೋಗಬಾರ್ದು ಇಂಥ ಒಂದು ಕಾಮನ್ ಸೆನ್ಸ್ ರಾಮ ಇದ್ದಿದ್ದಿಲ್ಲ. ದಟ್ಟ ಅರಣ್ಯದೊಳಗಿಂಥ ಸರ್ವಜ್ಞನಾದಂಥ ರಾಮನಿಗೆ ಮಾರೀಚ ಯಾರು ಸಿಗದೇನು, ಯಾಕೆ ಬಂದಾರ ಗೊತ್ತಾಗಿಲ್ಲ. ಈ ಪ್ರಶ್ನೆ ಬರ್ತೇನೆ ಹೇಳಿದ್ರು ರಾಮಾಯಣದ ಉತ್ತರ ಅದನ್ನೇ ಶ್ರೀಮದಾಚಾರ್ಯ ಉತ್ತರ ಕೊಟ್ಟರು. ರಾಮದೇವರು ಗೊತ್ತಿದ್ದರೂ ಕೂಡ ಹೋಗಿದ್ರು, ಗೊತ್ತಿದ್ರು ಹೋಗಿದ್ರು. ಯಾಕೆ ಹೋಗಿದ್ರು ರಾಮದೇವರು? ಗೊತ್ತಿದ್ರು ರಾವಣ ಬಂದಂತೆ ಹೋಗಿದ್ರು. ಹಾಗಾದ್ರೆ ರಾಮನಿಗೆ ಇಚ್ಛೆ ಆಗ್ತದೆ ಸೀತಾ ಅಪಹರಣ ಆಗಬೇಕು. ಹೌದು, ಸೀತಾ ಆಕೃತಿಯ ಅಪಹರಣ, ಸಾಕ್ಷಾತ್ ಸೀತಾ ಅಪಹರಣ, ಸೀತಾ ಆಕೃತಿಯ ಅಪಹರಣ. ಆ ನಿಮಿತ್ತ ಮಾಡಿಕೊಂಡು ರಾವಣನ ಮಟ್ಟಿಗೆ ಪ್ರಚಂಡವಾದ ಯುದ್ಧವನ್ನು ಆಡಿ ಆ ಯುದ್ಧದ ಒಳಗೆ ಭೂಮಿಗೆ ಭಾರರಾಗಿರ್ತಕ್ಕಂಥ ಕೋಟ್ಯಾವಧಿ ದೈತ್ಯ ಶಕ್ತಿಯನ್ನು ದಮನ ಮಾಡುವ ಉಚ್ಚ ಉದ್ದೇಶ ರಾಮ. ಆ ಕಾರಣಕ್ಕಾಗಿ ರಾಮದೇವರು ಏನು ಮಾಡಿದರು? ಗೊತ್ತಿದ್ದರೂ ಕೂಡ ಸರ್ವಜ್ಞನಾದ ಪರಮಾತ್ಮ. ಹಾಗಾದ್ರೆ ಇದರಿಂದ ನಮಗೆ ಸಂದೇಶ ಬಂತು, ಅದು ನಾವು ಗೊತ್ತಿದ್ರೂ ತಪ್ಪು ಮಾಡಬೇಕೇನು? ಹ್ಯಾಂಗೆ ಅಂತೇಳಿ ದೊಡ್ಡವ್ರು ಹೆಂಗೆ ಮಾಡಿದ್ರೆ ಹಂಗೆ ನಾವು ಮಾಡಬೇಕು. ಅವನಂತ ನಿಮಗೆ ಆ ಶಕ್ತಿ ಇತ್ತಂದ್ರೆ ಅವಶ್ಯ ಮಾಡಿ. ನಮಗೆ ಸಂದೇಶ ಏನು? ಸಂದೇಶ ಏನು? ಯಾವುದೇ ಲೋಭ ನಿಮ್ಮನ್ನು ಆಸೆ ಪಟ್ಟು ನಿಮ್ಮನ್ನು ಆಕರ್ಷಣೆ ಮಾಡುವ, ನಿಮಗೆ ಲೋಭವನ್ನು ಹುಟ್ಟಿಸುವ, ನಿಮಗೆ ಬಾಹ್ಯ ಸೌಂದರ್ಯಗಳಿಂದ ನಿಮ್ಮನ್ನು ಆಕರ್ಷಣೆ ಮಾಡಿ ನಿಮ್ಮನ್ನು ಒಂದು ಕಾಮದಲ್ಲಿಯೋ ಲೋಭದಲ್ಲಿಯೋ ನಿಮ್ಮನ್ನು ಇರುವಂಥ ಜಾಣಗಿರೋ ಸಿಗುವಂತ ಮಾಡ್ತಾರೆ, ಮೋಸ. ಅದು ನೀವು ಗುರಿ ಆಗಬೇಕು. ರಾಮ ಸರ್ವಜ್ಞ, ಅವ ಹೋದ ಮಾರೀಚನ ಬಂದ, ಮಾರೀಚನಿಗೂ ಅಡ್ಡದಾರಿ ಹಿಡಿಸಿದ ಕಾರಣನೂ ಬಂದ. ಹಾಗೆ ನಮಗೇನೇ ಶಿಕ್ಷಣ ಸಿಗ್ತದ್ರಿಂದ ಯಾವುದೇ ಪದಾರ್ಥಗಳನ್ನು ಮೇಲ್ನೋಟಕ್ಕೆ ನಿಮಗೆ ಆಕರ್ಷಕವಾಗಿದ್ದು ಅಂದ್ರೆ ಒಮ್ಮೆ ಅದರ ಬೆನ್ನು ಹತ್ತಬೇಡ್ರಿ, ಪರೀಕ್ಷೆ ಮಾಡಿರಿ. ಎರಡನೇದೇನು, ರಕ್ಷಣಾ ಮಾಡಲಿಕ್ಕೆ ನಿಮಗೆ ಏನು ವಿಶೇಷವಾಗಿ ಜವಾಬ್ದಾರಿ ಅದನ್ನು ಸೀತಾದೇವಿಯಂಥ ವಸ್ತುವನ್ನು ರಕ್ಷಣಾ ಮಾಡಿರಿ. ನಿಮ್ಮಂಥ ಸಾಮಾನ್ಯ ಮಾನವರಿಗೆ ರಾಮದೇವರು ಪ್ರಲೋಭನ ಮಾಡುವ ವಸ್ತುಗಳಿಗೆ ಬೆನ್ನು ಹತ್ತಬೇಡ್ರಿ. ಹತ್ತಿದರೆ ಹೀಗಾಗುತ್ತೆ, ನಿಮಗಿದ್ದಂಥ ವಸ್ತು ಕಳ್ಕೋಬೇಕಾಗ್ತದೆ. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಂಚ ನಿಷೇವತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇ. ಅರ್ಥ ಯಾವನು ತನಗೆ ಸ್ಥಿರವಾದಂಥ ವಸ್ತು ತನ್ನ ಕೈ ಒಳಗೆ ಇದ್ದಾಗ ಅದನ್ನು ಬಿಟ್ಟು ತನ್ನ ಯೋಗ್ಯತೆಗೆ ಮೀರಿ ಅದು ಸಿಗಲಿಕ್ಕೆ ಬಹಳ ಅಸಾಧ್ಯ ಅಲ್ಲ, ಅದರ ಬೆನ್ನ ಯಾರು ಹತ್ತಾರೋ ಅದೇ ಅಂತ ಹೇಳಿ ಇದ್ದದ್ದೂ ಕಳ್ಕೊತಾನ, ಇಲ್ಲೇ ತನಕ ಸಿಗಂಗಿಲ್ಲ. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಂಚ ನಿಷ್ಠೆ.
ನಮ್ಮ ಕನ್ನಡದಾಗ ಹೇಳ್ತಾರೆ, ಯೋಗ್ಯತಾ ಮೇಲೆ ಕೆಲಸ ಮಾಡಿ ಹೋಗಿ ಇದ್ದದ್ದು ಕಳ್ಕೊಂಡ. ರಾಮಾಯಣದಲ್ಲಿ ರಾಮದೇವರು ಮಾರೀಚನ ಬೆನ್ನ ಹತ್ತಿದ್ದಿ ಸೀತೆಯನ್ನು ಕಳ್ಕೊಂಡ್ರು. ಇದರಿಂದ ರಾಮದೇವರು ಕೆಟ್ಟಾಗಲಿಲ್ಲ, ರಾಮದೇವರ ನಾಟಕ ಪಾತ್ರ ನಾವು ತಿಳ್ಕೋಬೇಕಿದ್ರಿಂದ. ನಮ್ಮಂಥ ಸಾಮಾನ್ಯ ಮಾನವರು ಭಾಳ ಆಸೆಗೆ ಬೆನ್ನ ಏನೋ ಒಂದು ಅತ್ಯುತ್ತಮ ಮನೆ ಇದೆ, ಅತ್ಯುತ್ತಮ ಸಂಸಾರ ಇದೆ, ತಕ್ಕ ಮಟ್ಟಿಗೆ ನಮ್ಮ ಯೋಗ್ಯತಾ ಪ್ರಕಾರವಾಗಿ ತಿನ್ನಲಿಕ್ಕೆ, ಉಳ್ಳಿಕ್ಕೆ, ಉಟ್ಕೊಳ್ಳಿಕ್ಕೆ, ಹೋಗಲಿಕ್ಕೆ, ಬದಲಿಕ್ಕೆಲ್ಲ ಯಾರೋ ಒಂದು ಮೋಸ ಮಾಡಲಿಕ್ಕೆ ನೀವು ರೊಕ್ಕ ಎಷ್ಟು ಹಾಕಿ ನೋಡ್ರಿ, ಮುಂದೆ ನೀವು ಭಾರಿ ಇದರಂಥ 5-6 ಮನೆ ಬರ್ತಾವೆ, 8 ಕಾಲ ಬರ್ತಾವೆ. ಅವನ ಮಾತು ಕೇಳಿ ರೊಕ್ಕ ಹಾಕಿ ಪೂರ್ಣ ಲಾಸ್ ಆಗಿ ಇದ್ದದ್ದು ಸಾಲ ಮಾಡಿ ಕಳ್ಕೊಂಡು ಪಾಪರ ಹಾಕಿ ಜನರು ಮಾಡ್ತಾರೆ. ಸಾಮಾನ್ಯರಾದಂಥ ಗೃಹಸ್ಥರಂತೂ ಮೊದಲು ಮಾಡ್ತಾರೆ. ಆ ರಿಸ್ಕ್ ತಗೊಳ್ಳಿ, ಅದಕ್ಕೆ ಪಾಠ ಪ್ರವಚನ ಮಾಡಲಿಕ್ಕೆ, ಪುಣ್ಯಾತ್ಮ ಕಳಿಸಲಿಕ್ಕೆ ರಿಸ್ಕ್ ತಗೊಳ್ಳಿ. ಸಾಮಾನ್ಯವಾದಂಥ ಭೌತಿಕ ವಸ್ತುಗಳು ದೇವರಿಗೆ ಕೊಟ್ಟಾಗ ಮತ್ತು ಹೆಚ್ಚೆಚ್ಚು ಯಾಕೆ ಕಳಿಸ್ಬೇಕು? ರಾಮದೇವರು ಅದೇ ಹೇಳ್ತಾರೆ. ನಾ ಹಿಂದಿ ಒಳಗೆ ಅನೇಕ ಸಲ ಹೇಳ್ತಾರೆ. ಒಂದು ಹಿಂದಿ ಸಾಕ್ಷಿ ಅದು, स्वामी इतना दीजिए, स्वामी इतना दीजिए, साधु भूखा न जाए, मैं भी भूखा न हो. हे परमात्ಮ, ನೀನು ನಮಗೆ ಇಷ್ಟು ಸಂಪತ್ತು ಕೊಡು ಸಾಕು. ನನ್ನ ಮನೆಗೆ ಬಂದ ಒಬ್ಬ ಯೋಗ್ಯ ಬ್ರಾಹ್ಮಣ, ಸಾಧು, ಸಂತರು, ಭಿಕ್ಷುಕರು ಹಸಿದ ಹೊಟ್ಟೆ ಮನೆಗೆ ಬಂದ ಊಟಕ್ಕೆ ಹಾಕೋದಾಕತ್ತು. ನಮ್ಮ ಮನೆಯಿಂದ ಊಟಕ್ಕೆ ಅವ್ರು ಉಪವಾಸ ಹೋಗ್ತಾರೆ. ಅವರಿಗೆಲ್ಲ ದಾನ ಮಾಡಿ ನಾವು ಉಪವಾಸ ಆಗಬಾರ್ದು. ಮೈವಿ ಭೂಖ ನಮ್ಮ ಇಷ್ಟು ಸಂಪತ್ತು ಕೊಟ್ಟರೆ ಸಾಕು. ಇದಕ್ಕಿಂತಲೂ ಹೆಚ್ಚಿನ ಸಂಪತ್ತನ್ನು ಯಾರು ಸಂಗ್ರಹ ಮಾಡ್ತಾರೋ ಕೃಷ್ಣ ಪರಮಾತ್ಮ ಅವರಿಗೆ ಸಸ್ತೇನೋ ದಂಡವರ. ಅಪ್ಪಿತಪ್ಪಿ ನಮ್ಮ ದೈವದ ಒಳಗೆ ಸಂಪತ್ತೇ ಮಾಡಿತ್ತು. ನಮ್ಮ ಕುಟುಂಬಕ್ಕೆ ನಮಗೆ ಮೀರಿದಷ್ಟು ಇನ್ನೂ 10-15 ತಲೆಮಾರು ಮುನ್ನೂರು ಸಂಪತ್ತು ಬಂತು. ಅದೇನು ಮಾಡಬೇಕು? ಪಕ್ಷ ಪರಮಾತ್ಮ ಅದನ್ನು ಅತೀ ಯೋಗ್ಯರಿಗೆ, ವಿದ್ಯಾರ್ಥಿಗಳಿಗೆ, ಮೊದಲೇ ರೋಗಿಗಳಿಗೆ, ಭಿಕ್ಷುಕರಿಗೆ, ದೇವಸ್ಥಾನಗಳಿಗೆ, ಯತಿಗಳಿಗೆ, ಏನು ಯಾರಿಗೆ ಇಲ್ಲ ಅವರಿಗೆ ಕೊಟ್ಟು, ಇದ್ದವರಿಗೆ ಕೊಟ್ಟು ಯೋಗ್ಯರು, ಬಡವರು ಪ್ಲಸ್ ಯೋಗ್ಯರಾಗಿ. ಸಂಪತ್ತು ಇತ್ತು, ಸಂಪತ್ತು ದಾನ ಮಾಡಿ, ಅದು ನಿಮ್ಮ ಕಡೆಗೆ ಮಾಡಿಟ್ಕೋಬೇಡಿ. ನಿಮ್ಮ ಮನೆಯೊಳಗೆ ಒಮ್ಮೆ 3 ಮಾವಿನ ಹಣ್ಣು ಇತ್ತು, ಮನೆಯಾಗ ಇಬ್ಬರೇ ಇದ್ರಿ, ಇಬ್ಬರು ಶುಗರ್ ಪೇಷಂಟೇ ಇದ್ರಿ ಅಂತ ಚೆನ್ನಾಗಿ ಏನು ಮಾಡಿರಿ, ದಾನ ಮಾಡಿಬಿಡ್ರಿ. ಅದು ಮನೆಯಾಗ ಏನ್ರಿ ಇಲ್ಲಿ ಅಂದ್ರೆ ಕೊಳತು ಹೋಗ್ತಾವೆ, ನಿನಗೂ ಇಲ್ಲ ಅವ್ರಿಗೂ ಇಲ್ಲ. ರಾಮದೇವರ ಆ ಅರಣ್ಯ ಜೀವನದಲ್ಲಿ, ಪಂಚವಟಿ ಜೀವನದಲ್ಲಿ ಎಷ್ಟು ಸಾದಾ ಜೀವನ ಮಾಡ್ತಾ ಇದ್ದ ರಾಮದೇವ. ರೋಗ ಪ್ರಭು ನಾರಾಯಣ, ಸಂಪತ್ತಿನ ಸಾಮ್ರಾಜ್ಞಿ ಮಹಾಲಕ್ಷ್ಮಿ ಸೀತಾದೇವಿ, 4 ಬಟ್ಟೆಯನ್ನು ಉಟ್ಟುಕೊಂಡು ಋಷಿ ಜೀವನವನ್ನು ಮಾಡ್ತಾ ಇದ್ದರು ಪರಮಾತ್ಮ. ಲಕ್ಷ್ಮೀ ಯಾಕೆ ನಾವು ಕೂಡ ಸಾಧಕರಾದಾಗ ಸಾದಾ ಜೀವನ ಉಚ್ಚ ವಿಚಾರ ಮಾಡಬೇಕು. ಅತಿಯಾದಂಥ ಭೋಗ ಜೀವನ ರೋಗಕ್ಕೆ ಕಾರಣ. ಭೋಗೇ ರೋಗ ಭಯಂ, ಭಾಳ ಭೋಗ ಮಾಡಲಿಕ್ಕೆ ರೋಗ ಆತಿ. ಆದ್ದರಿಂದ ಈ ಸಾದಾ ಜೀವನವನ್ನು ಮಾಡುವ ಪರಿಮಿತಿಯನ್ನು ರಾಮದೇವರು ಅರಣ್ಯ ಕಾಂಡದೊಳಗೆ ಹೆಜ್ಜೆ ಹೆಜ್ಜೆಗೂ ನಮಗೆ ತೋರಿಸಿದ್ದಾರೆ. ಇನ್ನು ಮಾರೀಚ ರಾವಣನಿಗೆ ಸಂವಾದ ಆಗಿದೆ, ನೀವೆಲ್ಲ ಕಥೆ ಕೇಳಿದ್ದೀವಿ, ಎಷ್ಟು ರೋಚಕವಾಗಿದೆ ಸಂವಾದ. ಮಾರೀಚತೆ ಬಿದ್ದುಷ್ಟ, ಆದರೂ ರಾಮನ ಮಹಿಮಾ ಹೇಳ್ತಾನೆ. ರಾವಣ, ನೀನು ಲೋಕದಲ್ಲಿ ರಾವಣ ಆಗಿದ್ದಿ, ದೇವತೆಗಳಿಗೂ ಸವಾಲಾಗಿದ್ದಿ, ಋಷಿಗಳಿಗೂ ಭಯಂಕರನಾಗಿದ್ದಿ, ಸ್ವಯಂ ನಿಮ್ಮ ಹೆಂಡತಿಗೆ, ಸ್ತ್ರೀಯರಿಗೂ ನೀನು ಕಣ್ಣೀರಿಡಿಸ್ತಾ ಇದ್ದೀನಿ. ಇಷ್ಟ ಸಂಪತ್ತು ಕಳಿಸಿದ್ದಿ, ಈ ಸಂಪತ್ತು ಉಳಿಬೇಕಂತ ನನಗೆ ಇಚ್ಛಾ ಇತ್ತು ಅಂದರೆ ಒಂದೇ ಒಂದು ಮಾತು ಹೇಳ್ತೇನೆ, ನೀ ರಾಮನ ಉಸಾಬರಿಗೆ ಹೋಗಬೇಡ, ಸೀತಾನ ಉಸಾಬರಿಗೆ ಹೋಗಬೇಡ ಅಂತ ಯಾರು ಅವನ ಮಿತ್ರ ಹೇಳ್ತಾನೆ. ಒಮ್ಮೆ ನಮ್ಮ ಜೀವನದೊಳಗೆ ನಾವು ತಪ್ಪು ಡಿಸಿಷನ್ ತೊಗೊಂಡಾಗ ಮಿತ್ರರು, ಹೆಂಡತಿ, ಮಕ್ಕಳು ಎಷ್ಟು ಹೇಳಿದರೂ ಕೇಳಂಗಿಲ್ಲ, ಅದರ ರಿಸಲ್ಟ್ ಏನು? ನಾಶ.
ಮಾರೀಚ ಏನು ಹೇಳ್ದ, ನಿನ್ನನ್ನು ಹೊಗಳತಕ್ಕಂಥ ಮಂದಿ ನಿನ್ನ ಮುಂದೆ ಬಂದು ಓದೋ ಓದೋ ಅಂತ ನಿನ್ನನ್ನು ಮೇಲೆ ಎತ್ತಾರೆ. ಹೊಗಳೆ ಹೊಗಳೆ ಅನ್ನೋಂಥದ್ದಾದ ನನ್ನ ಶೂಲಭಾ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಪತ್ಯಶ್ಚ ಸುಲಭಾಶುರಾಚದುರ್ಲಭಾದಿನಃ. ರಾಜನ್, ನಿನ್ನ ಮುಂದೆ ಮುಂದೆ ಹೊಗಳೆ ಹೊಗಳೆ ನಿನ್ನನ್ನು ಮೇಲೆ ಎತ್ತಿ ಎತ್ತಿ ನಿನ್ನಿಂದ ಸಹಾಯ ತಗೊಂಡು ನಿನ್ನ ಪಾತಾಳಕ್ಕೆ ತಳ್ಳತಕ್ಕಂಥ ಮಂದಿನೇ ಬಹಳ. ಆದರೆ ಕೇಳಲು ಸ್ವಲ್ಪ ಅಪಥ್ಯವಾದರೂ ಆದರೆ ನಿಮಗೆ ಹಿತವಾಗಿರ್ತಕ್ಕಂಥದ್ದನ್ನು ಹೇಳೋ ಮಂದಿ ಮಾಡಬೇಕು. ಬೈದು ಹೇಳೋ ಮಂದಿ ಕೇಳೋರಂಗ ಭಾಳ ಸರಿಯಾಗಿ ಕುಡಿತೀವೋ ಹಾಳಾಗ್ತೇನೆ ಅಲ್ರಿ. ಮಂತ್ರ ಹೇಳಿದ್ರೆ ದೊಡ್ಡವರಂತ ಓಕೆ ಸೋಂಪು ದಿನ ಹೇಳ್ಕೊತಿಲ್ಲ ಅಲ್ರಿ. ಸರಿ ನನ್ನ ರೊಕ್ಕದ ನಾ ಕುಡಿತು, ನನ್ನ ಬಾಯಿನೂ ನಾ ಕುಡಿತು, ನಿನ್ನೆ ಗಂಟು ಹೋಯ್ತು. ಹಿಂಗೆ ಉನ್ಮತ್ತ ಮಾತಾಡ್ತಾರೆ. ಹಾನಿ ಆಗೋದು ಅವಾಗೇ ಅಲ್ಲ ಎಷ್ಟ. ಆದ್ದರಿಂದ ರಾವಣ ಬೇಡ, ರಾಮನ ನನಗೂ ಮೋಸ ಮಾಡಲಿಕ್ಕೆ ಹೇಳಬೇಡ, ನೀನೂ ಮೋಸ ಹೋಗಬೇಡ. ಆದರೆ ಅವನಿಗೆ ಉನ್ಮತ್ತನ ಮನಸ್ಸಿಗಿದ್ದಾಗ, ದುರಾಗ್ರಹ ಇದ್ದಾಗ ಯಾವುದೇ ಒಳ್ಳೆಯ ಮಾತುಗಳು ಅವಾಗ ರುಚಿ ಅಂತ ಏನು ಹೇಳ್ತೀನಿ. ನನಗೆ ಹೇಳ್ತೇನೆ, ನಾನು ದೊಡ್ಡವನಿಗೆ ನಿನ್ನ ಗುರು ನಾನು, ನನ್ನ ಮಾತು ಕೇಳಂಗಿಲ್ಲ, ತಗೋ ಫ್ಲಡ್ಗ ಅಂತ ಕೊಲ್ಲಿಕ್ಕೆ ಬಂದು ಗುಂಡಾಗಿರಿ ಮಾಡಿ. ಆಮೇಲೆ ಅವನು ಈ ಘಟನೆ ನಮಗೇನು ಗೊತ್ತಾಗ್ತಾ ಹೇಳಿ, ಜಗತ್ತಿನೊಳಗೆ ಒಳ್ಳೆಯದಕ್ಕೆ ಕೆಟ್ಟದ್ದಕ್ಕೆ ಯಾವಾಗಲೂ ಸಂಘರ್ಷ ಅದನ್ನೇ. ಆ ಸಂಘರ್ಷ ಇದ್ದಾಗ ಮೊದಲು ಕೆಟ್ಟದ್ದೇ ಗೆದ್ದಂಗೆ ತೋರ್ತದೆ. ಕೊನೆಯದರೊಳಗೆ ಕೆಟ್ಟ ಸತ್ಯಮೇವ ಜಯತೆ ನಾನು ತಮ್ಮ ಎಂಬ ಮಾತನ್ನು ನಾವು ಈ ಘಟನೆಗಳ ಮುಖಾಂತರವಾಗಿ ಹೊರಗಲಿಗೆ ಹಂಚಿ ನೋಡಬಹುದು. ಈ ಅರಣ್ಯಕಾಂಡದ ಒಳಗೆ ಇಂಥ ಘಟನೆಗಳ ಬಂದು ನಮ್ಮ ಜಟಾಯು ಪಕ್ಷಿ ರಾಮನಿಗೆ ಆದ ಸಂವಾದ ಚೆನ್ನಾಗಿರ್ತದೆ. ಜಟಾಯು ಪಕ್ಷಿಯ ಮೇಲೆ ರಾಮದೇವರ ಮಾಡಿದ ಅನುಗ್ರಹ ಪ್ರೀತಿ ರಾಮಾಯಣದಾಗ ಬಹಳ ಹೃದಯ ಸ್ಪರ್ಶ. ಒಂದು 10 ತನ್ನ ಶಕ್ತಿ ಮೀರಿ ವೃದ್ಧಾಪ್ಯದೊಳಗೆ 60,000 ವರ್ಷದ ವೃದ್ಧ ದೇಹದಿಂದ ರಾವಣನ ಒಟ್ಟಿಗೆ ಕಾದಾಡಿ ಮನೆಗೆ ಸೀತಾದೇವಿನ ಪಡಿಲಾತೇನೆ ತೊಳೆದು ಬಿದ್ದು ಹೋಗಿ ನಾನು ಹಿಡ್ಕೊಂಡಿದ್ದೆ. ರಾಮನ ಬಂದು ಅಪ್ಪಗೊಂಡ. ಆವಾಗ ವೃದ್ಧರು ಕೇಳಿದ್ರು ಸದ್ದಿಗೆ, ಅಲ್ಲೋ ನೀ ಇಷ್ಟೆಲ್ಲ ಮಾಡಿದ್ದೀನಿ, ಸೀತಾದೇವಿ ಸಿಗ್ತೇನೆ, ನಿನಗೇನು ಫಾಯ್ದೆ ಆಯಿತು, ನೀ ಸತ್ತು ಹೋದ. ಒಂದು ಅರ್ಕೋತ್ ಹೇಳ್ದ, ನಾನು ಪ್ರಾಣಾರ್ಪಣವನ್ನು ಮಾಡಿದ ನನಗೆ ಅದಕ್ಕಿಂತ ಹೆಚ್ಚಿನ ಫಲ ಸಿಗ್ತೇವೆ. ರಾಮ ದರ್ಶನ, ರಾಮ ಸ್ಪರ್ಶನ, ರಾಮನ ಅನುಗ್ರಹ ಅದು ಸಾವಿರ ಸತ್ತ ಮೇಲೆ ರಾಮನಿಂದೇ ದಹನ, ರಾಮನಿಂದ ತರ್ಪಣ. ಇವತ್ತು ಯಾರು ಸಿಗ್ತಾರೆ ಹೇಳಿದ್ವಿ. ಹಾಗೆ ನಾವು ನಮ್ಮ ಜೀವನದ ಧಾರ್ಮಿಕ ಸಂಘರ್ಷದ ಏಕಾದಶಾಲಿ ಉಪವಾಸ ಇರ್ಬೋದು, ವಿಶ್ವಪಂಚಕ ಉಪವಾಸ ಇರ್ಬೋದು, ಕಾಯಕ್ಲೇಶ ಮಡಿಲೆ ಊಟ ಮಾಡೋದು ಕಷ್ಟ, ಇವೆಲ್ಲ ಇರ್ಬೋದು. ವರ್ತನೊಳಗೆ ಇರ್ಬೋದು, ಕಷ್ಟಗಳಿರ್ಬೋದು. ಲೌಕಿಕ ಜೀವನದೊಳಗೆ ಭಾಳ ಫಾಯ್ದೆ ಆಗಲಿಕ್ಕಿಲ್ಲ, ಹಾಗೆ ಆಗ್ತದೆ. ಆಗದೇ ಇದ್ದರೂ ಪ್ರೇತ್ಯಾನಂತ ಸಹಾಯ. ಆದರೆ ರಾಮನ ಅನುಗ್ರಹ, ದೇವರ ಅನುಗ್ರಹ ಆಗೋದು ಖಾತ್ರಿ. ಮನುಸ್ಮೃತಿಗಳ ಮಾತು ಮಹಾಭಾರತದಲ್ಲಿ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಶುಚ್ರಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ. ಎಲೆ ಮಾನವರೇ, ಎಲೆ ಬ್ರಾಹ್ಮಣರೇ, ಅತೀ ಪುಣ್ಯದಿಂದ ಲಬ್ಧ್ವಾ ದುರ್ಲಭವಿದಂ ಬಹುಜನ್ಮನ 84 ಲಕ್ಷ ಯೋನಿ ಸುತ್ತಾಡಿ ಬಂದಿರತಕ್ಕಂಥ ಈ ಪವಿತ್ರವಾದ ಬ್ರಾಹ್ಮಣ ಜನ್ಮವನ್ನು ಹಾಳು ಮಾಡಿಕೊಳ್ಳಬೇಡಪ್ಪ. ಹುಟ್ಟಪ್ಪಗಳಿಲ್ಲ ಈ ಮಾನವರು, ಬ್ರಾಹ್ಮಣರು, ವೈಷ್ಣವರು ಕ್ಷುದ್ರ ಕಾಮಾಯನೇಶ, ಏನೋ ಬರೇ ಊಟ ತಿಂಡಿ ಹುಡುಗಿ ಇಷ್ಟಕ್ಕೇನೆ ಅತ್ಯಂತ ಸಣ್ಣ ಕೆಲಸಕ್ಕೆ ಇಂಥ ದೊಡ್ಡ ದೇಹವನ್ನು
ಪೂರ್ಣ ಉಪಯೋಗ ಮಾಡ್ತಾರೆ. ಬೇಕು, ಊಟ ಮಾಡಲಿಕ್ಕೂ ದೇಹ ಬೇಕೇ ಬೇಕು, ಕೆಲಸಕ್ಕೆ ದೇಹ ಬೇಕು. ಇದಕ್ಕಾಗೇ ಇಲ್ಲ, ಇದಕ್ಕೂ ಅದಕ್ಕೆ ಇದಕ್ಕಾಗೇ ಇಲ್ಲ. ಅದಕ್ಕೆ ಕ್ಷುದ್ರಕಾಮ. ಕ್ಷುದ್ರಕಾಮ ಅಂದರೆ ಭೌತಿಕ ಶರೀರವನ್ನು ಪೋಷಣೆ ಮಾಡೋದು, ಹಸಿವಾದಾಗ ತಿನ್ನೋದು, ಶ್ರಮದಾಗ ಮಾಡ್ಕೊಳ್ಳೋದು, ಮಕ್ಕಳು ಪಡೆಯೋದು. ಇದು ಪಶುಗಳಿಗೆ ನಮಗೆ ವ್ಯತ್ಯಾಸ ಅಂತ ಹೇಳಿ ಕ್ಷುದ್ರ. ಅದಕ್ಕೆ ದಯವಿಟ್ಟು ಇಷ್ಟಕ್ಕೆ ಇದನ್ನು ಯೂಸ್ ಮಾಡಬೇಡಿ. ದಿವಸದ 24 ಗಂಟೆಯಲ್ಲಿ 6-7 ತಾಸು ಇದಕ್ಕೆ ಹಾಕಿ. ಮಧ್ಯ ವಯಸ್ಸು ವೃದ್ಧಾಪ್ಯ ಅಷ್ಟು ಬೇಡ. ಹೆಚ್ಚು ವೇಳೆಯನ್ನು ಹರಿ ಭಜನೆ ಮಾಡೋದು, ಭಗವಂತನ ನಾಮಸ್ಮರಣೆ. ಶಕ್ತಿ ಇದ್ದೇ ಇದ್ದವರು, ಸ್ವಶಕ್ತಿ ಇದ್ದವರು ಭಗವಂತನ ಪೂಜೆ, ಶಕ್ತಿ ಹೆಚ್ಚಿದವರು ಭಗವಂತನ ಯಜ್ಞ, ಅದಕ್ಕಿಂತ ಹೆಚ್ಚಿದವರು ಸಚ್ಚಾಸ್ತ್ರ ಪಾಠ ಕೇಳೋದು, ಹೆಚ್ಚಿದ್ದವರು ಹೇಳುವುದು, ಅದಕ್ಕೂ ಹೆಚ್ಚಿದ್ದವರು ಅದರಂತೆ ನಡ್ಕೊಳ್ಳೋದು, ಸಂಶಯ ಪರಿಚ್ಛೇದನ ಮಾಡೋದು. ಇವೆಲ್ಲ ಒಂದಕ್ಕೊಂದೊಂದು ಹೆಚ್ಚು. ಋಷಭನಾಮಕ ಪರಮಾತ್ಮ ಭಾಗವತದ 5ಮ ಸ್ಕಂದದೊಳಗೆ ಹೇಳಿದ್ದಾನೆ, ಮಾನವ ದೇಹದ ಅತ್ಯಂತ ಉತ್ತಮವಾದಂಥ ಸಫಲ ಫಲ ಅಂತಂದರೆ ಭಗವದ್ ಅನುಗ್ರಹ, ಮೋಕ್ಷ ಪ್ರಾಪ್ತಿ. ಅದನ್ನು ನಾವು ಈ ಅರಣ್ಯಕಾಂಡದ ಋಷಿ ಜೀವನವನ್ನು ನೋಡ್ತಾ ಇದ್ದೇವೆ. ಋಷಿ ಜೀವನದಲ್ಲಿ ಕಾಣ್ತಾ ಇದ್ದೇವೆ. ಪ್ರತಿಯೊಬ್ಬ ಋಷಿಗಳು ಎಷ್ಟು ಬಹಳ ಪ್ರೀತಿಯಿಂದ ರಾಮನಿಗೆ ಭಕ್ತರಾಗಿ ಸ್ವಕರ್ಮಗಳನ್ನು ಮಾಡಿದ್ದಾರೆ. ಅದನ್ನು ನಾವು ರಾಮಾಯಣದ ಈ ಘಟನೆಯಲ್ಲಿ ನೋಡ್ತಾರೆ. ಯುದ್ಧ, ಜಟಾಯು ಪಕ್ಷಿ, ಅದೊಂದು ಪಕ್ಷಿ. ಅದು ಏನು, ಅರುಣನ ಮಗ. ಅಂಥ ಒಂದು ರುದ್ರ ರಾಮದೇವರ ಅನುಗ್ರಹ ಸಮಗ್ರ ಪಡಿಬೇಕು ಅಂದರೆ ತ್ಯಾಗ, ನಿಷ್ಠೆ, ಆತ್ಮವಿಶ್ವಾಸ, ಭಗವದ್ಭಕ್ತಿ ಉದ್ಧಾರ ಆಗಬೇಕು. ಜೀವನದಲ್ಲಿ ಇದಕ್ಕೆ ಹೆಚ್ಚಿರಬೇಕು ಹೇಳಿ ಸಾಕ್ಷಾತ್ ರಾಮದೇವರ ಕೈಯಿಂದ ಸಂಸ್ಕಾರ. ಜೀವಂತಿರುವಾಗ ರಾಮನ ನೋಡಿತು, ರಾಮನ ಪಾದಸ್ಪರ್ಶ ಮಾಡಿತು. ಸೀತಾದೇವಿಯನ್ನು ಒಯ್ಯುವ ಕಾಲಕ್ಕೆ ರಾವಣ ಸೀತಾದೇವಿ ಅವನ ಮುಷ್ಟಿದ್ದು ಬಿಡಿಸೋಡು ಬಂದು ಆ ವೃದ್ಧನಿಗೆ ಸಮಾಧಾನ ಮಾಡಿ ಕೈ ಹಿಡಿದ. ವೃದ್ಧ, ನೀವು ಉದ್ಧಾರ ಆಗಬೇಕು. ಲಕ್ಷ್ಮೀ ನಾರಾಯಣ ದೇವರ ಅನುಗ್ರಹವೇ ಪೂರ್ಣ ಪ್ರಮಾಣದೊಳಗೆ ಆದಾಗ ಈ ಜಟಾಯುನಕ್ಕಿಂತಲೂ ಜೀವನದೊಳಗೆ ದೊಡ್ಡ ಲಾಟ್ರಿ ಹೊಡೆದವ್ರು ಯಾರಿದ್ದಾರೆ ಹೇಳಿ. ರಾವಣ ಇಷ್ಟು ಪ್ರಚಂಡ ಲಂಕಾ ಪಟ್ಟಣಕ್ಕೆ ಅಧಿಪತಿಯಾದ ಜಗತ್ತಿಗೆ ರಾವಣನಾದ, ದೇವತೆಗಳಿಗೂ ಕೂಡ ಸಿಂಹ ಸ್ವಪ್ನ ಆದ, ಎಲ್ಲ ಆಯಿತು. ಅದು ಇವತ್ತಿಗೆ ಯಾರೋ ಸಾತ್ವಿಕ ವ್ಯಕ್ತಿ ಅಂತ ಒಬ್ಬರು ಕರೀತಾರೆ. ಎಷ್ಟು ದುರಂತ ನೋಡಿ. ಏನಾದರೂ ಕೇಳಿದ ಮಿಸ್ಟರ್ ರಾವಣ್ ರಾವ್ ಕುಲಕರ್ಣಿ, ಎಸ್ ಮಾಡಿ ರಾವಣಾಚಾರ್ ಒಬ್ಬನೇ ಹೆಸರಿಟ್ಟಾರೆ ನೋಡಿ. ಶ್ರೀಮಂತಿನ ಎಲ್ಲ ಆಯ್ತಲ್ಲ. ಯಾಕೆ ಏನ್ರಿ ಆ ಪುಟ್ಟ ಹೆಸರು ಪುಣ್ಯ ಮಾಡ್ತೀನಿ ಅಂತ ನೀವು ಹೆಸರು ಇಡ್ರಂತ ಅಂದ್ರೆ ಹೆಂಗ ಅಂತ ತಾತ್ಪರ್ಯ. ನಮ್ಮ ಹಿಂದೂಸ್ತಾನ ಒಳಗೆ ಸಂಸ್ಕೃತಿ ಎಷ್ಟು ಆಳವಾಗಿ ಉಳಿಯೋದಂತಂದ್ರೆ ರಾವಣನಕ್ಕಿಂತಲೂ ದುಷ್ಟಿದ್ದವರು ರಾಮಂದೇ ಸುಡ್ಕೊತಾರೆ. ರಾವಣಕ್ಕಿಂತ ಹೆಚ್ಚು ಕೆಟ್ಟ ಕೆಲಸ ಮಾಡೋರು ರಾಮಂತೆ ನೋಡಿ. ಎಷ್ಟು ಒಂದಿಂದ ನೋಡಿದ್ವಿ ಹೇಳಂಗಿಲ್ಲ. ಅಂದರೆ ರಾಮನ ಶಕ್ತಿ, ರಾಮನ ಹೆಸರು, ರಾಮನ ಪರಾಕ್ರಮ, ಆ ರಾಮನ ಇಂಪ್ರೆಷನು, ರಾಮನ ಆದರ್ಶ ಅಷ್ಟು ಭಾರತೀಯ ಮನಸ್ಸೊಳಗೆ ಬೇರೂರೇ. ಜಟಾಯು ಪಕ್ಷಿಯ ಮುಖಾಂತರವಾಗಿ ನಮಗೆ ತಿಳಿದು ಬರ್ತಕ್ಕಂಥ ಸಂದೇಶ ಏನು ಅಂದರೆ, ಅದಕ್ಕೆ ಸಂಪತ್ತಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಯಾವುದೇ ಏನು ಮನುಷ್ಯೋಚಿತವಾದಂಥ ಸಂಸ್ಕಾರಗಳಿಲ್ಲದೆ ಇದ್ದರೂ ದರ. ಯಾಕೆ ಭಕ್ತಿಸ್ವೇಗ ವಿಮುಕ್ತಿ. ಇಂಥ ಜಟಾಯು ಪಕ್ಷಿಯನ್ನು ಉದ್ಧಾರ ಮಾಡಿ ಪರಮಾತ್ಮ ಮುಂದೆ ಅವನು ಪ್ರಬಂಧ ಎಂಬುವಂಥ ದೈತ್ಯನಿಂದ ಒಂದು ಪೀಳಿಗೆ ಒಳಗಾಗಿ ಅವನನ್ನು
ಸಂಹಾರ ಮಾಡಿ ಅವನು ಧನು ಎಂಬುವಂತಹ ಶ್ರೇಷ್ಠ ಜೀವಾತ್ಮ ಉದ್ಧಾರ ಮಾಡಿದರು. ಸಂಚರನ್ ಅಂಚನೀಯಾಂಗ್ರಿ ವಿಚಿನ್ವಾನ ಇವ ಪ್ರಿಯಾಂ ಜನಸ್ಥಾನವನ ಪ್ರಾಂತೆ ಜಟಾಯುಷಮವೈಕ್ಷತ ಅಂತ ಜಟಾಯ ಪಕ್ಷಿಯನ್ನು ಉದ್ಧಾರ ಮಾಡಿ ಕಬಂಧನನ್ನು ಉದ್ಧಾರ ಮಾಡಿ ರಾಮಚಂದ್ರ ಮುಂದೆ ಆ ಕಬಂಧ ನೋಡಿ ಅವನು ದೈತ್ಯನೇ, ಆದರೆ ಶಾಪಗ್ರಸ್ತ ದೈತ್ಯ, ಸ್ವರೂಪದ ದೈತ್ಯ, ಧನು ಎಂಬುವಂತಹ ಶ್ರೇಷ್ಠ ಗಂಧರ್ವ. ಅವನು ರಾಮದೇವರ ಸ್ಪರ್ಶದಿಂದ ದೈತ್ಯ ದೇಹವನ್ನು ಬಿಟ್ಟು ವಿಮಾನದಲ್ಲಿ ಕುಳಿತುಕೊಂಡು ರಾಮ ನಮಸ್ಕಾರ ಮಾಡಿ ವಿಮಾನ ಏರಿ ಹೋದ. ಪರಿಕ್ರಮ್ಯ ಪ್ರಣಮ್ಯಾತ ತನು ಸರ್ಗ್ಯಂ ಯಯೋ ಯಯೋಚೇಶೋ ಧನುಮೂರ್ತೇನ ವರ್ಮನ. ಪರಮಾತ್ಮ ನೀ ಮುಂದೆ ಎಲ್ಲಿ ಹೋಗ್ತೇನೆ ಅಂತ ಗೊತ್ತದ. ಪಂಪಾ ಸರೋವರಕ್ಕೆ ಹೋಗಿ ಅಲ್ಲಿ ಮತಂಗ ಋಷಿಗಳ ಆಶ್ರಮ, ನೀ ಅಲ್ಲಿ ಹೋಗಬೇಕು. ಇಚ್ಛೆ ಹೋಗಿಬಿಟ್ಟ. ರಾಮ ಲಕ್ಷ್ಮಣರು ಸೀತಾನ್ವೇಷಣವನ್ನು ಮಾಡುವ ನೆವದಿಂದ ಮತಂಗರ ಆಶ್ರಮಕ್ಕೆ ಬಂದ. ಮತಂಗಶಾಶ್ರಮಂ ಚಿತ್ರಂ ಮತ್ತ ಮಾತಂಗಗಾಮಿನೋ ಪಂಪಾಯ ಪಶ್ಚಿಮೇ ತೀರೆ ವೀರೋ ವಿಶುದ್ಧ ಸುಖಂ. ಪಂಪಾ ಸರೋವರದ ಪಶ್ಚಿಮ ದಂಡೆಯಲ್ಲಿ ಮತಂಗ ಋಷಿಗಳ ಆಶ್ರಮ ಇದೆ. ಯಥಾ ಸುಂದರ ಆಶ್ರಮ. ಮತಂಗ ಋಷಿಗಳಿಗೆ ಕೇಸರಿ ನಾಮಕ ವಾನರ, ಅಂಜನಾದೇವಿ, ಕೃಷ್ಣನು ಮತಂಗ ಋಷಿ. ಅವರ ತಪಸ್ ಪ್ರಭಾವದಿಂದಲೇ ದಿವ್ಯ ದೃಷ್ಟಿಯಿಂದ ಅಂಜನಾ ನೀನು ತಪಸ್ಸನ್ನು ಮಾಡಿ ಲೋಕೋತ್ತರ ಮಗನನ್ನು ಪಡಿತಿ ಅಂತ ವರವನ್ನು ಕೊಟ್ಟು ಆ ಗುರುಗಳ ವಿಶೇಷ ಆರಾಧನೆಯಿಂದ ಅಂಜನಾದೇವಿ ಹನುಮಂತೇವರನ್ನು ಪಡೆದು ಅನ್ನುವ ಕಥೆಯನ್ನು ಕೇಳ್ತೀವಿ. ಇಂಥ ಮತಂಗರ ಆಶ್ರಮಕ್ಕೆ ಬಂದಾಗ ಸಾನುಜಂ ಸಾಶ್ರಮಾಗತಂ. ಆ ಮತಂಗ ಋಷಿಗಳ ಶಿಷ್ಯರು ಒಬ್ಬಿದ್ದು ಶಬರಿ. ಆ ಶಬರಿ ದೊಡ್ಡ ಅಪ್ಸರಾಸ್ತ್ರೀ. ಯುದ್ಧದೇವರ ಮುಂದೆ ಅನುಚಿತ ವ್ಯವಹಾರ ಮಾಡಿದ್ದಕ್ಕಾಗಿ ಅವಳು ಈ ಕುಚಿತವಾದಂತಹ ಯೋನಿಯನ್ನು ಕೊಟ್ಟಿದ್ದರು. ಶಬರರು ಇವತ್ತಲ್ಲ, ಗಿರಿಜನರು ಕುಟ್ಗಾರನಾಗಿರುವ ಮಂದಿ ಶಬರರು. ಆ ಹೆಣಮಗಳು ವೃದ್ಧಳಾಗಿದ್ದರು. ವೃದ್ಧರಾದರೂ ಮತಂಗ ಋಷಿಗಳಿಗೆ ಸಾಕಷ್ಟು ಸೇವೆ ಮಾಡಿ 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 ಅವಳ ಸೇವೆ ಅಂದರೆ ಮತ್ತೊಂದೇನಿಲ್ಲ, ಇಡೀ ಆಶ್ರಮ ಎಲ್ಲ ಕಸ ಗುಡಿಸೋದು, ಸ್ವಚ್ಛ ಮಾಡೋದು, ದೂರ ನಿಂತು ಅವರಿಗೆ ಅನುಕೂಲ ಮಾಡಿಕೊಡೋದು. ಈಗ ಒಂದು ದಿವಸ ಅಂದರೆ ಎಷ್ಟೋ ಆವಾಗ ಮತಂಗ ಋಷಿಗಳು ಕುಮ್ಮಂತ ಹೇಳಿದರು, ಪ್ರಾಣ ಪರಿತ್ಯಾಗ ಮಾಡುತ್ತಾರೆ. ಶಬರಿ, ಇಷ್ಟು ನೀನು ವೃದ್ಧಾಪ್ಯ ಬಂದರೂ ಸೇವೆಯನ್ನು ಮಾಡಿದ್ದೀಯಾ, ಈ ಸೇವಾ ಧರ್ಮ ನಿನಗೆ ಎಂದೂ ವ್ಯರ್ಥ ಹೋಗೋದಲ್ಲ. ನೀನು ಭಗವದ್ ದರ್ಶನ ಮಾಡಿಸ್ತಾರೆ. ಭಾಳ ಮಂದಿ ಕೂಡ ನಾವು ಸದಾ ಪಂಡಿತರಾಗಿಲ್ಲ, ಮೋಕ್ಷಕ್ಕೆ ಅನ್ಬೋದು. ನಾವು ಯಜ್ಞ ಮಾಡೋಕ್ಕೆ ಅಧಿಕಾರ ಇಲ್ಲ, ಮೋಕ್ಷಕ್ಕೆ ಅನ್ಬೋದು. ಹಿಂಗೇನಿದೆ. ಮೋಕ್ಷ ಜ್ಞಾನ ಸಾಧ್ಯ, ಕರ್ಮ ಸಾಧ್ಯ. ಆದರೆ ಜ್ಞಾನ ಬರುವಿಕೆ ಅಂತ ಇರೋದಲ್ಲ, ಪುರುಷರಿಗೆ ಗುರುಪ ಸತ್ಯದಿಂದ ಬರ್ತದೆ. ಸ್ತ್ರೀಯರಿಗೂ ಯೋಗ್ಯವಾದಂತಹ ಜ್ಞಾನ ಬರಬೇಕಾದರೆ ಅವರಿಗೆ ಯೋಗ್ಯವಾದ ಪತಿ ಶುಶ್ರೂಷ, ಗುರು ಶುಶ್ರೂಷ, ಇನ್ನು ಬೇರೆಯಾಗಿರ್ತಕ್ಕಂಥ ರೀತಿಯಿಂದ ಸೇವೆಯನ್ನು ಮಾಡಿದರೆ ಮೋಕ್ಷಕ್ಕೆ ಯೋಗ್ಯವಾದ ಜ್ಞಾನ ಅವರಿಗೂ ಬರ್ತದೆ. ಉಪನಯನ, ಅಧ್ಯಯನ, ಗುರುಕುಲವಾಸ ಇಲ್ಲಿಕ್ಕಿಲ್ಲ. ಅವೆಲ್ಲ ಮಾಡೋದ್ರಿಂದ ಏನು ಶುದ್ಧ ಜ್ಞಾನ ಬರಬೇಕು, ಪರೋಕ್ಷ ಜ್ಞಾನ, ತತ್ವಾದ ಅಪರೋಕ್ಷ ಜ್ಞಾನ ಬರಬೇಕು. ಅದು ಕೇವಲ ಅವಳು ಪತಿ ಸೇವೆ ಅಥವಾ ಕುಮಾರಿ ಅವಸ್ಥೆ ಇದ್ದಾಗ ತಂದೆ ತಾಯಿಗಳ ಸೇವೆ, ವೃದ್ಧಾಪ್ಯ ಇದ್ದಾಗ ಗುರುಗಳ ಸೇವೆ, ಪತಿಯ ಸೇವೆ ಮಾಡಿದರೆ ಅವಳಿಗೆ ಮೋಕ್ಷಕ್ಕೆ ಯೋಗ್ಯವಾದಂಥ ಜ್ಞಾನ ಬಂದೇ ಬಿಡ್ತದೆ. ಆ ಜ್ಞಾನದಿಂದ ಪರೋಕ್ಷವಾಗಿ ಉದ್ಧಾರ. ಇದಕ್ಕೆ
ಉದಾಹರಣೆ ಯಾರು? ಶಬರಿ. ಶಬರಿಗೆ ಮತಂಗ ಋಷಿಗಳು ಹೇಳ್ತಾರೆ, ನಿನಗೆ ಸಾಕ್ಷಾತ್ ರಾಮನ ದರ್ಶನ ಆಗ್ತದೆ, ನಿನಗೆ ಉದ್ಧಾರ ಆಗ್ತದೆ. ಪೂರ್ಣ ಹಣ್ಣು ದೇಹ ಅಗದೆ ಆಗಿ ಪುಷ್ಟಾಗಿ ತೆಗೆದಿ ನೀ ರಾಮನ ಕಂಡೇ ಹೋಗು, ರಾಮನ ಆಜ್ಞಾ ತಗೊಂಡು ಈ ದೇಹ ಪರಿತ್ಯಾಗ ಅಂತ ಇಲ್ಲೇ ಇರುತ್ತೆ. ಸೇವೆ ಮಾಡ್ಕೊಂಡಿದ್ದು ಸ್ವಾಮಿ ಯಾವಾಗ ಬರ್ತಾನ ಡೇಟ್ ಹೇಳಿ, ಡೆಡ್ಲೈನ್ ಹೇಳಿ ಬರ್ತಾನ, ಅವ ಬರ್ತಾಗ ನೀ ಕಾಯ್ಬೇಕು ಆಯಿತು ಅಂತ ಹೇಳಿ, ಇವತ್ತೂ ಬರ್ಬೋದು, ನಾಳೆ ಬರ್ಬೋದು, ವರ್ಷಕ್ಕೆ ಬರ್ಬೋದು, 3 ವರ್ಷದ ಮೇಲೆ ಬರ್ಬೋದು. ಪ್ರಾಯ ಇದೇ ಕಥೆ ನೋಡಿದರೆ ಶಬರಿ 100 ವರ್ಷ ರಾಮನ ಅಧಿಕಾರ, 100 ವರ್ಷ ತ್ರೇತಾಯುಗ. ಆಗಿನ 100 ವರ್ಷ ಅಂದ್ರೆ ಈ ಭಾಳ 10 ವರ್ಷ. ಹಾಗೆ ದಿನಾಲೂ ಆಕಿ ರಾಮನ ದರ್ಶನ ಆಗಬೇಕಾದ್ರೆ ಏನು ಮಾಡಿದ್ರು? ಆಕೆ ಆಸನ ಹಾಕ್ಕೊಂಡು ಧ್ಯಾನ ಮಾಡ್ಕೊತ ಇವೆಲ್ಲ ಏನು ಮಾಡಿದ್ರು. ಧ್ಯಾನಕ್ಕೆ ಆಸನ ಬೇಕು, ಶುದ್ಧ ಮಡಿ ಬೇಕು, ಗುರುಗಳ ಉಪದೇಶ ಬೇಕು. ಸ್ಮರಣಕ್ಕೆ ಇಷ್ಟು ಮಡಿ ಮಲಿಗೆ ಅದು ಗುರುಗಳ ನಾಮವನ್ನು ಕೊಡ್ತಾರೆ, ಜಪ ಮಾಡಬೇಕು. ಇಷ್ಟೇ ಹೇಳಿದರು. ನೀನೇನು ಮಾಡು? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ಚ ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ ಅಂತ ರಾಮದೇವರ ವಿಗ್ರಹವನ್ನು ಕಣ್ಮುಂದೆ ತಂದುಕೊಂಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಅನ್ಕೋತ 24 ತಾಸು ನೀನು ಅಷ್ಟ ಸೇವಾ ಮಾಡಿಕೊಂಡು ರಾಮನ ಹಾದಿಗೆ ಹಾಕಿದ್ದೀರಿ. ಬರಲಿಲ್ಲ ಅಂತ ನಿರಾಶೆ ಮಾಡಬೇಕು. 2 ದಿವಸ ಮಾಡಬೇಕು ಹೀಗೆ ಅಂತ ಸಿಟ್ಟಿಗೆ ಬರ್ಬೇಕು. ಇದು ಎಂದಾಗೋದು ಬೇಡ ಅಂತ ತಿರುಗಿ ಹೋಗ್ಬೇಕು. ತಂಗ ಋಷಿಗಳೆಲ್ಲ ಹೇಳಿದ್ರು. ಮುಂದೆ ನಾವು ಏನೇನು ನಮಗೂ ನಾವು ಯಾವುದೋ ಒತ್ತಾಯ ಹೇಳುತ್ತಲ್ಲ, ಮಾಡಿರಿ ಒಂದು 45 ದಿವಸ ಮಾಡಿದ್ರಿ, ಏನೂ ಆಗುತ್ತೆ ಮತ್ತು ಮುಂದೆ ಅದು ಕಂಟಿನ್ಯೂಟಿ ಮಾಡಿದ್ರಿ. ಆಚಾರ 1 ವರ್ಷ ಆಯಿತು, ಇನ್ನೊಂದು ವರ್ಷ ಮಾಡಿ ಹೋಗಲಿ, ಹೋಗಂಗಿಲ್ಲ ಸಾಕಿ ಬಂದು ಮಾಡಿ ಸ್ವಲ್ಪ ನಿರಾಶೆ ಮಾಡಿ ಒಮ್ಮೊಮ್ಮೆ ಏನು ಮಾಡ್ತೀವಿ, ನಾಸ್ತಿಕರಾಗಿ ಇದರಿಂದ ಏನು ಸಿಗಂಗಿಲ್ಲ, ಸುಮ್ಮನೆ ಮುಟ್ಕೊಂಡು ತಿಳ್ಕೊಂಡು ಇದ್ಬಿಡೋದು ಸಾಕು. ಫಲ ಲಘು ಬರದೇ ಇದ್ರೆ ಮನುಷ್ಯ ನಿರಾಶೆ. ವಿರುದ್ಧ ಫಲ ಬಂದ್ರೆ ನಾಸ್ತಿಕ. ಇದು ಭಗವದ್ಭಕ್ತರ ಲಕ್ಷಣ. ಆಸ್ತಿಕರು ಯಾರು ಅಂದ್ರೆ ದೇವರು ಏನು ಕೊಡದೇ ಇದ್ದಾಗ ವಿಶ್ವಾಸ ಮಾಡ್ತಾರೆ. ಕೊಟ್ಟಾಗ ವಿಶ್ವಾಸ ಎಲ್ಲರೂ ಮಾಡ್ಯಾರ. ನೀ ಭಾರೀ ಪ್ರಯತ್ನ ಮಾಡಿ, ನೀ ಭಾರೀ ಅನುಷ್ಠಾನ ಮಾಡಿ, ನೀ ಶಾಸ್ತ್ರೋಕ್ತವಾಗಿ ನಡ್ಕೊಂಡಾಗೋ ನಿನಗೆ ಏನೇನೂ ಫಲ ಸಿಗದೇ ಇದ್ದಾಗಲೂ ಅಷ್ಟೇ ನಿಷ್ಠೆಯಿಂದ ಇರುವುದೇನೆ ಇದು ಪರಮ ಆಸ್ತಿಕರ ಲಕ್ಷಣ. ನಮ್ಮ ಕಣ್ಣೆದುರಿಗೆ ಸ್ವಯಂ ಲಕ್ಷ್ಮಣನೇ ಇದ್ದಾನ, ಭರತೇ ಇದ್ದಾನ, ಪಾಂಡವರೇ ಇದ್ದಾನ, ದ್ರೌಪದಿ ಇದ್ದಾನೆ. ಅಷ್ಟೇ ಅಲ್ಲ, ಸುಖ ಅಲ್ಲ, ದುಃಖವನ್ನು ಭೋಗಿಸಬೇಕಾಗ್ತದೆ. ಆ ದುಃಖವನ್ನು ಒಂದು ದಿವಸ ನಾವು ದೇವರು ನಂಬಿದ್ವಿ, ಹಿಂಗಾಯ್ತು. ಯಾಕೆ ಅವ್ರು ಪರಮಾತ್ಮ. ಶಬರಿ ದೇವಿ ದಿನ ಹಾಕಿದ ಪ್ರೋಗ್ರಾಮ್ ಏನು, ಮುಂಜಾನೆ 4 ಗಂಟೆಗೆ ಎದ್ದು ಇಡೀ ಆಶ್ರಮ ಎಲ್ಲ ಅದು ಚೆನ್ನಾಗಿ ಕಸ ಹೊಡಿ. ಇನ್ನು ಗುರುಗಳು ಹೋಗಿಬಿಟ್ಟಿದ್ರು, ಆಶ್ರಮ ಮೇಲೆ ನೋಡ್ತಿದ್ರು, ಋಷಿ ಮುನಿಗಳು ಬಂದು ಹೋಗ್ತಿದ್ರು. ಇಷ್ಟು ಆ ಗುರುಗಳನ್ನ ಪೀಳ್ತಿದ್ರು, ನಮಸ್ಕಾರ ಮಾಡ್ತಿದ್ರು. ಯಾರೇ ಬಂದು ತೋರಿಸಿದ್ರು, ನಮ್ಮ ಗುರುಗಳಿಗೆ ಸ್ನಾನ ಮಾಡ್ತಿದ್ರು. ಅವ್ರು ಇಲ್ಲೇ ಸ್ನಾನ ಮಾಡಿ ಅವ್ರು ಒದ್ದಿ ಬಟ್ಟಿನ ಇಲ್ಲೇ ನೋಡಿ ಅವ್ರು ಹೋಗಿ ಎಷ್ಟೋ 3 ವರ್ಷ ಇನ್ನೂ ಬಟ್ಟೆ ಅಲ್ಲೇ ಇತ್ತು. ಅವರು ಗುರುಗಳು ಏರಿಸಿದ್ದು ಹೂವು ತುಳಸಿ ಹಾಗೆ ಇದ್ದು ಅಂತ ದೇವ್ರಿಗೆ ಏರಿಸಿದ್ದು ಅದು ತೋರಿಸ್ತಿದ್ರು. ನಮ್ಮ ಗುರುಗಳು ಮತಂಗ ಋಷಿಗಳು ಏರಿಸಿದ್ದು ತುಳಸಿ ಹೂವು ಎಲ್ತದ ಹೋಗಿ ಎಷ್ಟೋ 1000 ವರ್ಷ ಇನ್ನೂ ಹಾಗೆ ಅವರು ಪ್ರಾಣದ
ಅಷ್ಟು ಆ ಗುರುಭಕ್ತಿ ಇತ್ತಂತ ಹೀಗೆ ಯಾರೇ ಬಂದರೂ ಆ ಗುರುಪೀಠಕ್ಕೆ ನಮಸ್ಕಾರ ಮಾಡೋದು ಶಿವಮ್ಮ ಕಂದಮೂಲ ಫಲಕ್ಕೆ. ಆಮೇಲೆ ಇಷ್ಟೆಲ್ಲ ಸ್ವಚ್ಛ ಮಾಡಿ ತಳಿ ಹೊಡೋದು ಏನು ಅಲ್ಲಿ ಮಹಾದ್ವಾರ ತೆಗೆದು ರಾಮೆಲ್ಲ ಬಂದ್ಬಿಟ್ಟಾನೆ, ಅದಕ್ಕೆಲ್ಲ ಅಲಂಕಾರ ಮಾಡಿ ತಳಿರ ತೋರಣ ಹಾಕಿ ದಿನಾಲು ಮಾವಿನ ತೋರಣ ಕಟ್ಟೋದು, ಅದಕ್ಕೆ ಇದು ಇಡೋದು, ಮಳೆ ಕೊನೆ ಇಡೋದು. ರಾಮ ಬರ್ತಾನೆ ಸಂತೋಷದಿಂದ ಅದಕ್ಕೆ ಆಯಿತು. ಬೆಳಗ್ಗೆ 8-9 ಗಂಟೆಗೆ ನೋಡ್ಕೊಂಡು ನಿಂತಾಕಿ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಬರ್ಬೋದಲ್ಲ ರಾಮ, ನಾವು ಮಲ್ಕೋಬಾರ್ದು. ರಾತ್ರಿ ಬಂದ್ಬಿಟ್ಟಾದ್ರೆ ನಾವು ಅಲ್ಲೇ ನಿಂತು ಬಿಡ್ತೀವಿ. ಮತ್ತೆ ಹೇಳೋದು ಅಯ್ಯೋ ನಾವು ಮಲ್ಕೊಂಡ ಬಂದು ಹೋದೇನು ಮತ್ತೆ ನೀವು ನೋಡೋಕೆ. ಬೆಳಗ್ಗೆ ಮತ್ತೆ ಹೇಳೋದು ಈ ಒಂದು ದಿವಸ ಅಲ್ರಿ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, 100 ವರ್ಷ ಮಾಡ್ಬೋದು. ಆಮೇಲೆ ಈ ತಪಸ್ಸರೆ ಮನುಷ್ಯಾಗ ಮನುಷ್ಯ ಸ್ವಭಾವ 1-2 1 ತಿಂಗಳು 1 ವರ್ಷ ಮಾಡ್ತೀವಿ, ಮುಂದೆ ಬರಂಗಿಲ್ಲ ರೀ ಅವರು. ಇಲ್ಲೇ ಬರಬೇಕಲ್ಲ, ಎಲ್ಲಿಂದ ಬರಂಗಿಲ್ಲ. ಇಲ್ಲೇ ಯಾಕೆ ಬರ್ತಾರೆ ಸಾಯ್ಬೇಕು, ಎಂತೆಂಥ ಬರ್ತಾವೆ. ಏನೇನೋ ಅವ್ರಿಗೆ ಬೇಕು, ನಮಗೆ ಬೇಕು, ನಾವು ಹಣಿಯಣಿಗೆ ಕೊಡ್ತೀವಿ. ಆದರೆ ಆ ಮಹಾತಾಯಿ ಆಕೆ ಎಂದೂ ವಿಶ್ವಾಸ ಕಳ್ಕೊಳ್ಳಿಲ್ಲ, ಧೈರ್ಯ ಕಳ್ಕೊಳ್ಳಿಲ್ಲ, ಶ್ರದ್ಧೆಯಿಂದ ವಿಮುಖಳಾಗಲಿಲ್ಲ. ಎಷ್ಟೋ ಋಷಿ ಮುನಿಗಳಾಕೆ ಹೇಳಿದರು, ಏನು ಇಷ್ಟ್ಯಾಕೆ ನೀವು ಕಷ್ಟಪಡ್ತಿದ್ದೀವಿ? ಇಲ್ಲ, ನಮ್ಮ ಗುರುಗಳು ಹೇಳ್ಯಾರ ಮತಂಗ ಋಷಿ ಅಷ್ಟು ಗುರುಭಕ್ತಿಯಿಂದ ಎಷ್ಟೋ 100 ವರ್ಷ ಆ ಮಹಾತಾಯಿ ದಿನಾಲೂ ತಳಿ ಹೊಡೆದು, ದಿನಾಲೂ ರಂಗೋಲಿ ಹಾಕೋದು, ದಿನಾಲೂ ಬಾಳೆಗೆ ಬಂದು ಇಡೋದು, ದಿನಾಲೂ ತೋಡು ಕಟ್ಟೋದು. ಹೀಗೆ ಪ್ರತಿಯೊಂದು ದಿವಸ ಶ್ರದ್ಧೆ ವಿಶ್ವಾಸ ಅನ್ನಬೇಕು. ಅದು ನಿಜವಾದ ಆಸ್ತಿಕ್ಯ ಪ್ರಜ್ಞೆ. ಗೀತೆಯಲ್ಲಿ ನಾವು ಕೇಳ್ತೀವಿ ಆಸ್ತಿಕ್ಯ ಪ್ರಜ್ಞೆ ಅಂದರೆ ಏನು? ಆಸ್ತಿಕ್ಯ ಪ್ರಜ್ಞೆ ಇದಕ್ಕಂತ ಪ್ರತಿನಿತ್ಯವಾಗಿ ದೇವರಿದ್ದಾನೆ, ಬಂದೇ ಬರ್ತಾನೆ, ಉದ್ಧಾರ ಮಾಡೇ ತೀರ್ತಾನೆ, ಎಲ್ಲ ಅವನೇ ಸ್ವಾಮಿತ್ವ ಅಂತ ಅವನು ಏನೂ ಕೊಡದೇ ಇದ್ದಾಗೂ ನಮ್ಮ ಇಷ್ಟು ಪ್ರಚಂಡವಾದಂಥ ಭಾರೀ ಆಸ್ತಿಕ್ಯ ಬುದ್ಧಿಯಿಂದ ಧೈರ್ಯದಿಂದ ಆ ಮುದುಕಿ ಸಂತೋಷದಿಂದ ಕೂತಿದ್ದ. ಒಂದು ದಿವಸ ರಾಮ ಬೈತಿದ್ದ. ಆವಾಗ ರಾಮ ಬಂದ. ಒಂದು ದಿವಸ ಇಂಥ ದಿವಸ ಆಯ್ತಲ್ಲ, ರಾಮ ಪ್ರಾತಃಕಾಲ ಸೂರ್ಯೋದಯ ಆಗಿತ್ತು, ತಳಿ ಹೊಡೆದು ಇನ್ನೇನು ನಾಮಸ್ಮರಣ ಮಾಡ್ತಾ ಕೂತಿದ್ದು ಋಷಿ ಮುನಿಗಳು ತಂಡೆ ಬಂತು. ಶಬರಿ ಚಾನ್ಸ್ ಹೊಡೆದೆ, ರಾಮ ಬಂದ ಕುಣ್ಕೋತ ರಾಮದೇವರು ಮುಗುಳದ ನಗೆಯನ್ನು ನಕ್ಕೋತ ಲಕ್ಷ್ಮಣ ಮತ್ತು ರಾಮ ಅವರಿಬ್ಬರು ಅವರ ಆಶ್ರಮದೊಳಗೆ ಕಾಲಕ್ಕೆ ರಾಮನ ಕಣ್ಣಲ್ಲಿ ಆನಂದ ಭಾಷೆಗಳು. ಶಬರಿ ರಾಮ ನೋಡ್ಕೊಂಡು ನೀನೇ ರಾಮ, ನೀ ರಾಮ, ನಮ್ಮ ಗುರುಗಳು ಹೇಳಿದ ರಾಮ ನೀನು, ನಮ್ಮ ಗುರುಗಳು ಹೇಳಿದ ಧ್ಯಾನ ಮೂರ್ತಿ ನೀನು, ನಾ ದಿನ ಜಪ ಮಾಡಿದ ರಾಮ ನೀನು, ನೋಡ್ಕೋತ ಹಿಂಗೆ ಎಷ್ಟು 1 ಮಿನಿಟ್ ಅಲ್ಲ, ಗಂಟೆ ನೋಡಿ ರಾಮ ನಿಂತ್ಬಿಟ್ಟು ರಾಮ ಅಂತ ಶಬರಿ ನೀ ಮಾಡಿದ 100 ವರ್ಷ ಕಷ್ಟಕ್ಕೆ ನಾವು 1 ತಾಸು ದರ್ಶನ ಕೊಡೋದು ಏನೂ ಅಲ್ಲ. ಆಕೇನಂದ್ರು ವಿಭಂತ 100 ವರ್ಷ ತಪಸ್ಸು ಮಾಡಿದ್ದಕ್ಕೆ ನನಗೆ ದರ್ಶನ ಕೊಟ್ಟು ಧನ್ಯ ಆಗಿಬಿಟ್ಟೆ, ನನ್ನದೆಲ್ಲ ಶ್ರಮ ಪರಿಹಾರ ಆಯಿತು ಅಂತ ಕಣ್ಣಲ್ಲಿ ಆನಂದ ಭಾಷೆಗಳು. ಇಬ್ಬರು ಭಕ್ತನ ಒಳಗೆ ಭಗವಂತ. ಆ ದೃಶ್ಯ ನೋಡಿ ಇಡೀ ಅರಣ್ಯ ಮೂಗ ವಿಸ್ಮಿತವಾದ. ದೇವರಿಂದ ಸ್ವಾಮಿ ಅಂತ ಹಿಂಗಿರಬೇಕು. ಆಕೆ ಒಂದರೆ ಅಂದನು, ಏನೋ ರಾಮ 8 ದಿವಸ ಆಯಿತು ನೀನು ನೋಡ್ಲಿಕ್ಕಂತು, ನೀನು ನನ್ನ ಆತ್ಮ ಅದಕ್ಕೆ ಕೇಳಿದೆ, ಎಷ್ಟು ಕಷ್ಟಪಟ್ಟಿದ್ದೀನಿ ಸಲುವಾಗಿ. ದಿನಾನು ರಂಗೋಲಿ ಹಾಕ್ತಿದ್ದ, ದಿನ ತಲೆ ಹೊಡಿತಿದ್ದ, ದಿನ ಬಾಳಿಗುಂಡಿ ಕಟ್ತಿದ್ದ, ದಿನ ಹಣ್ಣು ತರ್ತಿದ್ದ. ನೀನು ಬರಲಾರದೆ ಅದು ಒಂದಿಲ್ಲ. ರಾಮ ಬಂದೆಲ್ಲ, ನನಗೆ ದರ್ಶನ ಕೊಟ್ಟೆಲ್ಲ, ಉದ್ಧಾರ ಆಗಿ ಮುನಿಗೆ ಕರ್ತು ಜಿಗಿಲಿ ಕರ್ತು ರಾಮ ಅಂದಾಗೆ ನಿನಗೆ ನಾನು ಹಣ್ಣು ತಂದಿದ್ದೆ. ಹಣ್ಣು ಸ್ವೀಕಾರ, ಪಾದಪೂಜೆ, ಹೂವನ್ನು ಕೊಟ್ಟು, ಹಣ್ಣನ್ನು ಕೊಟ್ಟು ರಾಮನಿಗೆ ತಿಲ್ಲಿ ಕೊಟ್ಟು, ರಾಮ ಲಕ್ಷ್ಮಣ ಇಬ್ಬರು ಹಣ್ಣು ತಿಲ್ಲಿ. ಕೆಲವು ಪುರಾಣಗಳಲ್ಲಿ ಆಕೆನೋ ಆ ಹಣ್ಣುಗಳನ್ನು ತಿಂದು ರಾಮ ಕೊಟ್ಟರು. ದಾಸರು ಉಲ್ಲೇಖ ಮಾಡ್ಯಾರ, ಚಲುವೆ ಶಬರಿಯಿಂದ ಫಲವನ್ನು ರಾಮ ಹರೇ ಹಾಡ
ಆ ಶಬರಿ ತಾನು ಕಚ್ಚಿ ಇಟ್ಟದ್ದು ರಾಮ ಕೊಟ್ಟು ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಸಿದ್ಧರಾಮಾಯಣದಲ್ಲಾಗಲಿ ಎಲ್ಲಿಲ್ಲ. ಕೆಲವು ಪುರಾಣಗಳಲ್ಲಿ ಕಂಡು ಬರ್ತದೆ. ಅವಳು ಹಣ್ಣನ್ನು ರುಚಿ ನೋಡಿ ಇಟ್ಟಿದ್ದು ಆ ಹಣ್ಣನ್ನು ರಾಮನ ಭಾಳ ಭಕ್ತಿಯಿಂದ ತಿಂದ ಕಥೆಯನ್ನು. ಹಾಗಾದರೆ ಇದರಿಂದ ಬರ್ತಕ್ಕಂಥ ಮೆಸೇಜ್ ಸಂದೇಶ ಇದೆ. ನಾವು ದಿನಾಲು ನೈವೇದ್ಯ ಮಾಡೋ ಅಡುಗೆ ಎಲ್ಲ ಚಲೋ ತಿಂದು ಮಾಡ್ರ ನೈವೇದ್ಯ ಖುಷಿ ಹಾಕ್ರಿ, ನೀರು ಭಕ್ಷಣ ಮಾಡ್ರಿ. ಈಗ ಮಾಡಬೇಕೆ ಶಬರಿ ಮಾಡ್ಯಾರ ಇಲ್ಲ, ಹಾಗೆ ಮಾಡ್ತಾರೆ. ಶಬರಿ ಹಣ್ಣುಗಳನ್ನು ಪರೀಕ್ಷಾ ಮಾಡಿ ಕೊಟ್ಟಾಗ ತನ್ನ ಕಳೆದು ತನ್ನ ಬಾಯಿ ಜ್ವಾಲದ ಕಚ್ಚೆ ಕೊಟ್ಟಿಲ್ಲ. ಹಿಂಗಾಗಿ ನೀವ್ಯಾಂಗೆ ಹೇಳ್ತೀರಿ ಅಂದರೆ, ಈಗ ನೀವು ಸೌತೆಕಾಯಿ ಪಲ್ಯ ಮಾಡ್ತೀರಿ. ಸೌತೆಕಾಯಿ ಪಲ್ಯ ಹೆಂಗೆ ಮಾಡ್ತೀರಿ? ಪಲ್ಯ ಮಾಡಿದ್ಮೇಲೆ ತಿಂತೀರಿ, ಪಲ್ಯ ಮಾಡೋಕ್ಕಿಂತ ಮೊದಲು ತಿಂತೀರಿ. ಅದು ತಿನ್ನೋದು ಹೆಂಗೆ ಮಾಡ್ತೀರಿ? ಬಾಯಿ ಕಚ್ಚಿ ತಿಂತೀರಿ. ಸ್ವಲ್ಪ ಒಂದು ಮಧ್ಯ ಬೀಜ ಒಂದು ಭಯ ಅಡ್ಡಿ ಹೀಗೆ ಮಾಡಿರ್ತಾಳೆ ಹೊರತು ತಾನೇ ಕಚ್ಚಿಟ್ಟದ್ದು ಮಾಡಿ ಅಲ್ಲ. ಚಲ ಶಬರಿ ಅದರ ರಾಮ್ ತಿಂದ ಅಂತ ಹೇಳಿದ್ರೆ ನಿಂದೇನು ಗಂಟು ಹೋಗ್ತದೆ, ನಮ್ಮ ಗಂಟು ಏನೋ ಹೋಗಂಗಿಲ್ಲ. ಇಲ್ಲ ಹಂಗೆ ಯಾಕೆ ಇದ್ದು ಅಲ್ಲಿ ಹೆಂಗದ ಹಂಗೆ ಹೇಳ್ಬೇಕು. ಯಂತ್ರ ಅಂದರೆ ಹಿಂಗೂ ಯಂತ್ರ. ಈಗ ಶಾಸ್ತ್ರವಾಗಿ ಹೇಳ್ತಾರೆ, ದೇವರಿಗೆ ಎಂಜಲ ಹಾರದಿಂದಲೇ ಅಭಿಷೇಕ ಮಾಡ್ತಾರೆ. ಎಂಜಲ ಹಾರ ಯಾರು ಯಂತ್ರ? ಕರುವಿನ ಯಂತ್ರ. ಕರು ಕುಡಿದು ಬಿಟ್ಟ ಆ ಮನೆಯಿಂದ ಬಂದ ಹಾರದನ್ನು ಅದು ಅಭಿಷೇಕ ಮಾಡ್ತಾರೆ. ನಿಮ್ಮ ಯಂತ್ರ ಉಚ್ಛಿಷ್ಟಂ ಶಿವನಿರ್ಮಾಲ್ಯಂ ಪವನಂ ಶವಕರ್ಪಟಂ ಕಾಕವಿಷ್ಟಾಸನೋತ್ಪನ್ನ ಪಂಚೇತೇತಿ ಪವಿತ್ರಕಾಹ ಅಂತ ಹೇಳ್ತೀವಿ. ಹಾಗೆ ಶಬರಿ ದೃಷ್ಟಾಂತವನ್ನು ತಗೊಂಡು ನಾನು ಇನ್ನೊಂದು ಹೇಳ್ತಾರೆ. ಶಬರಿ ಕಂದ ಮೂಲಗಳನ್ನು ಕೊಟ್ಟು ತಾನು ಪರೀಕ್ಷೆ ಮಾಡಿಕೊಟ್ಟು ನಾವು ಮಾಡ್ತಕ್ಕಂಥ ಏನಿದೆ ಬೇಷ್ ಅಡುಗೆ ಮಾಡಿದಂಥ ಪ್ರಶ್ನೆ ಇಲ್ಲ. ಇದು ಒಂದು ನಾವು ತಿಂದು ನೈವೇದ್ಯ ಇಡಬಾರ್ದು. ಎಷ್ಟೋ ಕಡೆಗೆ ಪಾಪ ಈ ಅಡುಗೆ ಮಾಡೋಗಳೆಲ್ಲ ತಿಂದು ಹಾಗೆ ಇರ್ತಿರ್ತಾರೆ. ನಾವು ಕೇಳಿದವರು ಇಲ್ಲ, ನಾವು ಈ ನೈವೇದ್ಯ ಮಾಡಂಗಿಲ್ಲ. ನೈವೇದ್ಯ ಮಾಡಿದ್ರೆ ಪ್ರಶ್ನೆ, ನೈವೇದ್ಯ ಮಾಡದೆ ಅಡುಗೆ ತಿನ್ಬೋದೇನು? ನಾವು ಬಿಟ್ಟು ಆದರೆ ನೈವೇದ್ಯವನ್ನು ಮಾತ್ರ ಮಾಡಿಯೇ ತಿನ್ನಬೇಕು. ನೈವೇದ್ಯ ಮಾಡಬೇಕಾದ್ರೆ ಯಾರೂ ಅದನ್ನು ರುಚಿ ನೋಡಬಾರ್ದು, ಶುಚಿಯಾಗಿರಬೇಕು. ಮತ್ತು ಈ ಶಬರಿಯ ಯಾವುದೋ ಒಂದು ಘಟ್ಟ ತಗೊಂಡು ನಾವು ಎದ್ದೆಲ್ಲ ಮಾಡಬಾರ್ದು. ಆ ಶಬರಿ ಕೊಟ್ಟಿರ್ತಕ್ಕಂಥ ಭಗವತ್ಭಕ್ತಿ ಗೋರೆ ಹಣ್ಣುಗಳನ್ನು ನಾವು ತಿಂದು ಸಂತುಷ್ಟರಾಗಿ ಅನುಗ್ರಹ ಎಷ್ಟು ಮಾಡಿದ ಅಂದರೆ ಶಬರಿ ನಿಮಗೇನು ಬೇಕಾದ ಬೇಡ, ನನಗೇನೂ ಬೇಡ ರಾಮ. ನಾನು ವೃದ್ಧ ದೇಹ ಮತಂಗರ ಅರುದ್ಧೆ ತಗೊಂಡು ನನ್ನ ದೇಹವನ್ನು ಅಗ್ನಿಯಲ್ಲಿ ಅರ್ಪಣೆ ಮಾಡೋಕ್ಕಿಂತ ನಿನ್ನ ದರ್ಶನ ಮಾಡಿಕೊಂಡು ಹೋಗೋದಲ್ಲ ಗುರುಗಳು. ನೀನು ಅನುಜ್ಞೆ ಕೊಟ್ಟಿದ್ರೆ ಹೋಗ್ತೇನೆ. ರಾಮ ಅವಶ್ಯ ಆಗುತ್ತೆ. ರಾಮನ ವೃದ್ಧೆಯಿಂದ ಅವನ ಕಣ್ಣೆದುರಿಗೇನೆ ಅನೇಕ ಕಟ್ಟೆಗಳನ್ನು ಹತ್ತಿಸಿ ಬರುವಾಗ ರಾಮದೇವರನ್ನು ನೋಡ್ಕೋತ ರಾಮಸ್ಮರಣ ಮಾಡ್ಕೋತ ಅವಳು ಅಗ್ನಿಯಲ್ಲಿ ತನ್ನ ದೇಹ ಅರ್ಪಣೆ ಮಾಡಿದ ತಕ್ಷಣ ಒಳಗಿದ್ದ ದಿವ್ಯ ಆತ್ಮ ವಿಮಾನದಲ್ಲಿ ಕುಳಿತುಕೊಂಡು ಹೊಂಟದ್ದು ಮಂದಿ ನೋಡಿ ಪುಷ್ಪವೃಷ್ಟಿಯಾಗಿ. ಹೀಗೆ ರಾಮನಾಮ ಸ್ಮರಣೆಯಿಂದ ಎಷ್ಟೋ ತಿಂಗಳು ವರ್ಷಗಳ ಗಂಟೆ ರಾಮಧ್ಯಾನವನ್ನು ಮಾಡಿ ರಾಮನ ಎದುರಿಗೇನೆ ಅತ್ಯುತ್ತಮ ರೋಗ ಫಲವನ್ನು ಪಡೆದ ಇನ್ನೊಂದು ದೃಷ್ಟಾಂತ ಯಾವುದೂ ಇಲ್ಲ, ಶಬರಿ ದೃಷ್ಟಾಂತ. ಹೀಗೆ ಪದ್ಮನಾಭ ಶಬರಿ ಹೋಗೋ ಕಥಾ ಪದ್ಮನಾಭ ಭಗವತ್ಪಾದ ಪದ್ಮಸದ್ಮನೋನಿಳ ಮುನೀಂದ್ರಾಣ ಪ್ರಸಾದಾತ್ಮೇ ಕುಶಲಂ ಕೃಪಯಾತವ ಮತಂಗವಾಕ್ಯ ಮುಖವೇ ಮತಂ ರೂಪಮಿದಂ ತವ ಅಪರೋಕ್ಷಮವೇಕ್ಷೇಹಂ ಪರಂ ಬ್ರಹ್ಮ ಗುಣಾರ್ಣಮಂ. ನೋಡಿ, ಅಪರೋಕ್ಷ ಜ್ಞಾನಿಗಳು ಹೆಂಗಿದ್ದ ಮತಂಗ ಋಷಿಗಳು. ನೀ ಇಂಥ ರಾಮನ ವಿಗ್ರಹವನ್ನು ಚಿಂತನೆ ಮಾಡೋದು. ಆಮ ನನಗೆ ಎಷ್ಟು ಭಕ್ತಿ ಹೆಚ್ಚಾಯ್ತು ಅಂದ್ರೆ ನಮ್ಮ ಗುರುಗಳು ಯಾವ ರೂಪ ಹೇಳಿದ್ರು ಅದೇ ರೂಪ ಬಂದಿತ್ತು.
ಅದಕ್ಕೆ ಮಧ್ವಾಚಾರ್ಯರು ನಮಗೇನು ಮಂತ್ರಗಳನ್ನು ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಕೃಷ್ಣ ಮಂತ್ರ ಹೇಳಿದ್ದಾರೆ, ಗಂಡಸರಿಗೆ ಅನೇಕ ಮಂತ್ರ ಹೇಳಿದ್ದಾರೆ. ನಾವು ಆಚಾರ್ಯರು ಹೇಳಿದ ಆ ವೃತ್ತಿ ಧ್ಯಾನದ ನೋಡಿ ಆ ಧ್ಯಾನ ಶ್ಲೋಕ ಅಂದೇ ಜಪ ಮಾಡಬೇಕು. ನಿಮಗೆಲ್ಲ ಪ್ರಸಿದ್ಧ ಅದ. ಇವೆಲ್ಲ ಕೃಷ್ಣ ಮಂತ್ರ ಮಾಡ್ತೀವಿ. ಧ್ಯಾಯೇ ಹರಿನ್ಮಣಿ ನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಹರಿಶಂಕರ ಅಭಯಾನಿ ದುರ್ಗೃದಾನಮಂತ್ರಂ ಸರಸಂಚ ಭೈಷ್ಮಿ ಸತ್ಯಾ ಸಮೇತ ಮಖಿಲಪದ ನಿಂದಿರೇಶಂ. ಕೃಷ್ಣ ಧ್ಯಾನವನ್ನು ಮಾಡಿ ಕೃಷ್ಣ ಮಂತ್ರ ಜಪ ಮಾಡಿದರೆ ನಮಗೂ ಒಂದು ಶಬರಿ ಹಂಗೆ ಪರಮಾತ್ಮ ಅದೇ ರೂಪದ ಬಂದು ಕಾಣಿಸ್ತಾನೆ. ನೋಡಿ, ಮತಂಗ ವಾಕ್ಯ ಮುಖರೇ ಮತಂ ರೂಪವಿದಂ. ಮತಂಗ ಋಷಿಗಳ ವಾಕ್ಯದಿಂದ ಹೇ ಪರಮಾತ್ಮ ನಾನು ಈ ರೂಪವನ್ನು ಅಪರೋಕ್ಷಮವೇಕ್ಷೇಹಂ ಪರಬ್ರಹ್ಮ ಗುಣಾನಮ. ಈ ಪರಬ್ರಹ್ಮ ನಾರಾಯಣಂತ ಉಪಾಸನ ಮಾಡಿದ್ದು, ಮಾನವಂತ ಉಪಾಸನ ಮಾಡಿದ್ದು, ರಾಮದೇವರನ್ನ ಪರಬ್ರಹ್ಮನ ಉಪಾಸನ ಮಾಡಿದ್ದು ಶಬರಿ. ಹಾಗೆ ಪಡೆದದ್ದು ಉತ್ತಮರು. ನನ್ನ ಅನುಜ್ಞೆ ಅಂತ ಈ ಯಜ್ಞೇಶನೇ ಅನುಜ್ಞೆಯನ್ನು ಕೊಡು ಅಂತ ಹೇಳಿ ಎಲ್ಲ ನೋಡೋಕೆ ಆಗ್ತದೆ. ಅವೈದಿಕ್ಕೆ ಶಬರಿಯೇ ಚ ದಯಾಲು ಸ್ಮೃತಿಂದದವು. ಅವೈದಿಕ್ಕೆ ವೇದಾಧಿಕಾರವಿಲ್ಲದೇ ಇದ್ದ ಶಬರಿಗೂ ಭಗವಂತನ ಮಾಡಿದ ಮೋಕ್ಷವನ್ನು. ಅದರಂತೆ ಸ್ತ್ರೀಯರಿಗೆ ವೇದಾಧಿಕಾರವಿಲ್ಲ ಅಂತ ಯಾರೂ ಹೊರಗಬೇಕಾಗಿಲ್ಲ. ಎಲ್ಲರೂ ಭಗವದ್ ನಾಮಸ್ಮರಣೆಯಿಂದ, ಭಗವದ್ ಭಕ್ತಿಯಿಂದ, ಗುರುಗಳ ಅನುಗ್ರಹದಿಂದ ಸಾಕ್ಷಾತ್ ಪರಮಾತ್ಮನನ್ನು ಕಂಡು ವೈಕುಂಠಕ್ಕೆ ಹೋಗಬಹುದು ಎನ್ನಲಿಕ್ಕೆ ಶಬರಿಯ ದೃಷ್ಟಾಂತವೇ ಸೌಮಿತ್ರಣ ಸಂಧಯಂ ಗಚ್ಚನ್ನಚ್ಚಾಂ ಸರೀಕ್ಷತ ದಾಸಿ ನಿವಾಚ್ಚಾಂಬುವಹಾಂ ಪಪ್ಪಾಂ ಪಂಕಲಿಮನ. ಈ ಪ್ರಕಾರವಾಗಿ ಪರಮಾತ್ಮ ಶಬರಿ ಉದ್ಧಾರ ಮಾಡಿ ಲಕ್ಷ್ಮಣ ಮುಂದೆ ಹೋಗಿ ಅಂತ ಹೇಳಿ ಶ್ರೀಸಂಗಿನಾಮಿತ್ತಮ ಮಂಗಲಾವಲಿ ಪ್ರಕಾಶಯನ್ ಸಾದೃಶ ಮೋಹಯನ್ ಪರಮಾತ್ಮ ಆ ಸೀತೆ ಅನ್ಕೋತಃ ಕೆಲವರಿಗೆ ಮೋಹವನ್ನು ಉಂಟು ಮಾಡಿ ಶಬರಿಯಂಥ ಮಹಾನುಭಾವನ ಅನುಗ್ರಹವನ್ನು ಮಾಡಿ ಪರಮಾತ್ಮ ಅಂತ ಅನಿಸ್ಕೊಂಡ. ನಿತ್ಯಂ ನಿಜಾನಂದ ರಸಾನುಭೂತಿಮಾನ್ ನಿರ್ದುಃಖ ದೇಶೇಪಿ ನಭವೋಸ ದುಃಖಿವತ್. ಹೀಗೆ ರಾಮ ಅರಣ್ಯಕಾಂಡದ ಒಳಗೆ ತನ್ನ ಎರಡು ರೂಪ ತೋರ್ಸಾನ. ಭಗವದ್ ರೂಪ ತೋರ್ಸಾನ, ಮಾನವ ಚೇಷ್ಟೆ ತೋರ್ಸಾನ. ಅದು ನಾವು ಮಾತ್ರ ಏನು ಮಾಡಬೇಕು? ಸಾಕ್ಷಾತ್ ಪರಮಾತ್ಮ. ಅದೆಲ್ಲವೂ ನಾಟಕ, ಲೋಕ ವಿಶೇಷನ ಅಂದ್ಕೊಂಡು ಸಹ ನಿಜ ಸಹಜೇನ ಸ್ವೈರಮಾನಂದ ಮೂರ್ತಿ ವ್ಯರಸ ನನನರಸೋ ತತ್ರ ಸಂಪಾತದಂತೆ ಅನುಪಮಂ ಅನುರಾಗಂ ಬಿಭ್ರತಿ ಭಕ್ತ ಮುಖ್ಯೆ ಹನುಮತಿ ಮತಿ ಮೂರ್ತಿಂ ಪ್ರೇಷಯನ್ ರಾಮದೇವ. ಇಲ್ಲಿಗೆ ಅರಣ್ಯಕಾಂಡ ಸಮಾಪ್ತಿ ಆಗ್ತಾ ಇದೆ. ಸತ್ಯಧ್ಯಾನರ ಆರಾಧನೆ ಮತ್ತು ಸತ್ಯಧ್ಯಾನರ ಆರಾಧನೆ ನಿಮಿತ್ತಕವಾಗಿ ಅವರ ಸ್ಮರಣವನ್ನು ಮಾಡಬೇಕು. ಅಷ್ಟಮಿ ಸತ್ಯಧ್ಯಾನರ ಆರಾಧನೆ ನಮ್ಮ ಮಾಧ್ವ ಪರಂಪರೆಯಲ್ಲಿ ಉತ್ರಾದಿ ಮಠ ಪರಮಹಂಸ ಪರಮಾತ್ಮದಿಂದ ಆರಂಭವಾದ ಮಠ. ಅಲ್ಲಿ ಕೂಸನಾಮಕ ಪರಮಾತ್ಮನೇ ಮಠಕ್ಕೆ ಮೂಲಪುರುಷ. ಚತುರ್ಮುಖ ಬ್ರಹ್ಮದೇವರು, ಸನಕಾದಿ ಸನ್ಯಾಸಿಗಳು, ಆಮೇಲೆ ಆನಂದ ತೀರ್ಥ ಭಗವತ್ಪಾದ, ಪದ್ಮನಾಭ ತೀರ್ಥ, ಬರಹರಿ ತೀರ್ಥ, ಮಾಧವ ತೀರ್ಥರು, ಅಶೋಕ ತೀರ್ಥ, ಜಯತೀರ್ಥರು, ವಿದ್ಯಾಧರಾಜರು, ಕವೀಂದ್ರರು, ಮುಂದೆ ವಾಗೀಶ ತೀರ್ಥ, ರಾಮಚಂದ್ರ ತೀರ್ಥರು, ವಿದ್ಯಾನಿಧಿಗಳು ಪರಂಪರೆ ಬಂದು ರಘುನಾಥ ತೀರ್ಥ, ರಘುವರೇ ತೀರ್ಥ, ರಘುತ್ತಮ ತೀರ್ಥ, ವೇದವ್ಯಾಸ ತೀರ್ಥ, ವೇದೇಶ ವಿದ್ಯಾಧೀಶ ತೀರ್ಥ, ಅಂಥ ವೇದನಿಧಿ ತೀರ್ಥ ಪಂಡರಾಪುರ, ಸಾಕ್ಷಾತ್ ಸತ್ಯವ್ರತ ತೀರ್ಥ, ಸತ್ಯನಿಧಿ ತೀರ್ಥ, ಆಮೇಲೆ ಅನೇಕ ಜ್ಞಾನಿಗಳ ಸತ್ಯಬೋಧ ತೀರ್ಥ ಬಹಳ ಪ್ರಸಿದ್ಧ. ಅಂತಹ ಪರಂಪರೆಯಲ್ಲಿ ಸತ್ಯ ಜ್ಞಾನ ತೀರ್ಥರ ಶಿಷ್ಯರೇ ಸತ್ಯ ಜ್ಞಾನ ತೀರ್ಥ. ಬಿಜಾಪುರಕ್ಕೆ ಸಂಬಂಧವಾದ ಸತ್ಯ ಜ್ಞಾನ ತೀರ್ಥ. ಅವರು ಬಿಜಾಪುರ ಒಳಗೆ 2 ಸಲ ಚಾತುರ್ಮಾಸ, 2 ಸಲ. ಒಮ್ಮೆ ನಮ್ಮ ಪರ್ವತೀಕರ ಬಾಬುರಾವ್ ಅಂತಿದ್ದರು, ಅವ್ರ ಮನೆ ಈಗೆಲ್ಲ ಹೋಗ್ಯದ. ಈಗ ಗುಡ್ಡೋಡಿಗೆ ಇದಾಗ್ಯ ಔಷಧದ ದೊಡ್ಡ ಸ್ಟಾಕ್, ಅದು ಅಲ್ಲಿ ಪರ್ವತೀಕರ ಮನೆ ಇತ್ತು. ಅದು 2 ಆನೆ ಇತ್ತು, ಆನೆಲ್ಲ ಹೋಗ್ಯಾರ. ಸತ್ಯಧ್ಯಾನ ತೀರ್ಥರು ಅಲ್ಲಿ ಚಾತುರ್ಮಾಸ ಇರುವುದಲ್ಲೇ ಮಠ ಮಂದಿ ಊಟಕ್ಕೆ ಸತ್ಯಧ್ಯಾನ ಯಾರು ನೋಡಿದ್ರು? ನೀವು ನೋಡಿರಿ ಸತ್ಯಧ್ಯಾನ ನೋಡಿರಿ, ನಾವೆಲ್ಲ ಹೋದ ನೋಡಿ. ಅಂತ ಸತ್ಯಜ್ಞಾನ ತೀರ್ಥರು ಚಾತುರ್ಮಾಸ ಕೂತರು.
ಈಗೇನು ನಮ್ಮ ಈ ದಿವಾಣದೇವ್ರ ಮನೆಯದ ಅಲ್ಲಿಂದ ಆರಂಭಿಸಿ ತಿಳಕನ್ಯಾ ಶನ ತನಕ ರೋಡ್ ಭಾಳ ವೈಡ್ ಇತ್ತು. ಈಗೆಲ್ಲ ಭಾಳ ಮುಂದೆ ಬಂದ ಆ ರೋಡ್ ಒಳಗೆ ದಿನಾಲೂ 3,000 ಮಂದಿ ಹೋಗಿ ಸಂಡೇ ದಿವಸ ಪಗಡಿ ಪಟ್ಟಿದ್ದ ಹಿಂಗ ಕಾಸು ಮಾಡಿಟ್ಟು ಶಕ್ತಿ ಚೌಕ ಹಿಂಗೆ ಪ್ರತಿ ಆದಿತ್ಯವಾರ ಇಷ್ಟು ಮಂದಿ ಹೋಗಿ ಅಂದರೆ ದಿನಾಲೂ 3,000 ಮಂದಿ. ಸಂಜೆಗೆ ಊಟಕ್ಕೆ ಮಾತು ಹೇಳಿದ್ರು, ಸಂಜೆಗೆ ಈ ಭಾಗ ಬಂದು ನೋಡಿದವ್ರು ಹೇಳ್ತಾರೆ ಈ ರೀತಿಯಾಗಿ ಸತ್ಯ ಧ್ಯಾನ ತೀರ್ಥ ಬರೀ ಉಗ್ರ ಮಹಿಮಾ ಒಂದೇ ಅಲ್ಲ, ಅವರು ಜ್ಞಾನದ ಮಹಿಮ. ಅವರು ಏನಂದ್ರೆ ಜನಸಾಮಾನ್ಯರಿಗೆ ತೀರ್ಥ ಪ್ರಸಾದ ಆಯ್ತಂದ್ರೆ ಸದ್ಬುದ್ಧಿ ಹುಟ್ಟಿ ಶಾಸ್ತ್ರದಲ್ಲಿ ಬರ್ತಾರೆ. ನಮ್ಮ ದೇಹ ಶುದ್ಧಿ ಆಯಿತು, ನಾಲಿಗೆ ಶುದ್ಧಿ ಆಯಿತು, ಬುದ್ಧಿ ಶುದ್ಧಿ ಆಯಿತು ಅಂದರೆ ಎಲ್ಲ ಜನರಿಗೆ ಧರ್ಮದಲ್ಲಿ ಪ್ರವೃತ್ತಿ, ಧರ್ಮದಲ್ಲಿ ಬರುವುದೇನೆ ಮನಃಶುದ್ಧಿ, ಮನಃಶುದ್ಧಿಗೆ ಆಹಾರ ಶುದ್ಧಿ, ಆಹಾರ ಶುದ್ಧಿಗೆ ಜ್ಞಾನಿಗಳ ತೀರ್ಥ ಸಾಧನೆ ಶುದ್ಧಿ. ಅದಕ್ಕಾಗಿ ಅವ್ರು ಏನು ಮಾಡ್ತಿದ್ರು, ಜನಸಾಮಾನ್ಯರು ಎಲ್ಲಿ ಹೆಚ್ಚಿದ್ದಾರೆ ಅಲ್ಲೇ ಚಾತುರ್ಮಾಸಕ್ಕೆ ಕೊಡು. ಅದಕ್ಕೆ ಅವರು ಚಾತುರ್ಮಾಸಕ್ಕೆ ಎಲ್ಲಿ ಕೊಡಬೇಕಂತ ವಿಚಾರ ನಡೆಸಿದ್ರು. ಇಲ್ಲೇ ಮೈಸೂರು ಚಾತುರ್ಮಾಸಕ್ಕೆ ಅಧಿಕ ಮಾಸದಲ್ಲಿ ಬಂದದ 3 ತಿಂಗಳು ಆಗ್ತಾರೆ. ನಮ್ಮೂರಿಗೆ ಕೊಡ್ರಿ ಅಂತ ಭಾಳ ಮಂದಿ ಹೇಳಿ ಬಂದಿದ್ರು. ನಮ್ಮ ಬಿಜಾಪುರದವರು ನೀವು ಯಾರೋ ಹೋಗಿದ್ರು, ಊರಿಗೆ ಕೂತಿದ್ರು. ಸಾಮಾನ್ಯ ಕೇಳಿದ್ರು, ನಿಮ್ಮಲ್ಲಿ ಚಾತುರ್ಮಾಸ ಕೂತ್ರೆ ಮಂದಿ ಅಷ್ಟ, ನಮ್ಮಲ್ಲಿ 200-300 ಅದೇ ತಿಳ್ಕೊಂಡಿದ್ರು. ಸ್ವಲ್ಪೇ ಮಂದಿಯಲ್ಲಿ ಆಗ್ತದೆ, ಅಲ್ಲಿ ಸ್ವಾಮಿಗಳು ಕೊಡ್ತಾರೆ ಅಂತ ತಿಳ್ಕೊಂಡಿದ್ರು. ಅದು ಕಡಿಮೆ ಮಂದಿ ಹೇಳ್ತಾರೆ 200-300. ಆ ಬಿಜಾಪುರದಿಂದ ಕರೆದಕ್ಕೆ ಹೋದ್ರು, ಯಾಕೆ ಇಲ್ಲಿ ಬರೀ ಗೋಧಿ ಹಾಕ್ಬೋದು, ನಾವೇನು ಹೇಳ್ತೀವಿ ಈಗ ನಿಮ್ಮಲ್ಲಿ ಮಂದಿ ಅಷ್ಟ, ನಮ್ಮಲ್ಲಿ ದಿನಾಲು 300-4,000 ಅಂತ ಹಿಂಗೆ 10 ಮಂದಿ ಆಗ್ತಾರೆ. ಅಷ್ಟು ಸದ್ವೈಷ್ಣವರು ಇದ್ದಾರೆ. ಅಲ್ಲೇ ದಿವಾಣರು ಕಿವಿಯಾಗ ಬಂದು ಹೇಳ್ತಾರೆ, ಸ್ವಾಮಿ ಅದೆಲ್ಲ ಬರೀ ಬಿಟ್ಟು ಬರೋ ಮಂದಿ ಅಷ್ಟೇ, ಮುಖ್ಯದೇನಿಲ್ಲ. ಲಕ್ಕ ತಪ್ಪಿ ತಿಕ್ಕೊಂಡು ದೊಡ್ಡವಾಗಿ ಕೊಟ್ಟು ಬಂದು ಕೊಡೋದು ಹೋಗು. ಅಲ್ಲೇನು ಕೊಡೋ ಮಂದಿ ಭಾಳ ಕಡಿಮೆ. ಯಾಕಂದ್ರೆ ಬಡವರಿದ್ದಾರೆ, ಇದ್ದು ಶ್ರೀಮಂತರು ಒಂದು 8-10 ಮಂದಿ ಇರ್ತಾರೆ. ಅವ್ರಿಗೆಲ್ಲ ಏನಂದ್ರೆ ನಾವು ದೊಡ್ಡ ವಕೀಲರು ವಿಚಾರ ಮಾಡ್ಕೊಳ್ಬೇಕಂತ ಜನಸಾಮಾನ್ಯರು ಭಾಳ ಸ್ವಾಮಿಗಳಂದ್ರೆ ಇಷ್ಟು ಮಂದಿ ಇದ್ದಾರಂದ್ರೆ ಅಲ್ಲೇ ಕೊಡೋದು. ನಮ್ಮ ಮಠದ ಖರ್ಚಾದರೂ ಅಡ್ಡಿ ಇಲ್ಲ, ಅಲ್ಲೇ ಕೊಡೋದು. ಆ ಎಲ್ಲ ಜನರಿಗೆ ರಾಮದೇವ್ರ ತೀರ್ಥ ಪ್ರಸಾದವನ್ನು ಕೊಟ್ಟು ಉದ್ಧಾರ ಮಾಡೋದು. ಮುಂದೆ ಬಂದರು, ಸಾಕಷ್ಟು ಮಂದಿ ಅದಕ್ಕೆ ಕೈ ಹಚ್ಚಿದ್ರು. ಚಾತುರ್ಮಾಸದ ಖರ್ಚು ಅವರ ಮೈ ಮೇಲೆ ಬೀಳಿದ್ರು. ಆದರೆ ಹೇಳಿದ್ರು ಅವರು ಜ್ಞಾನದಾನ ಎಷ್ಟಿತ್ತಂದ್ರೆ ಆವಾಗ ಮಠದೊಳಗೆ ವಿದ್ಯಾರ್ಥಿಗಳೇ ಸುಮಾರು 100-200 ಮಂದಿ ಇದ್ದರು. ನಮ್ಮ ಆಚಾರ್ಯೊಬ್ಬರು ವಿದ್ಯಾರ್ಥಿಗಳು. ನಾವು ಈ ಕೆಂಬಾವಿ ಚಾಲಾಗ ಬಾಡಿಗೆ ಬಂದು ಕೊಟ್ಟಿದ್ದೀವಿ. ನಮ್ಮ ಆಚಾರ್ಯ ಬಂದಿದ್ದರು. ಈ ದಿನ ನೋಡಿದಾಗದ್ರು ಇದೆಲ್ಲ ಸತ್ಯ ಧ್ಯಾನದಲ್ಲೇ ನಾವು ಓಡಾಡ್ತಿದ್ವಿ. ಈಗೆಲ್ಲ ಬಾಡಿ ಪಾರ್ಟಿಷನ್ ಆಗಿ ಸಾಧಾರಣ ಮನೆ ಆಗಿ ಕಿಷ್ಟಿದ್ದಾಗಿ ಇದೆಲ್ಲ ಒಂದೇ ಇತ್ತು. ಇಲ್ಲೇ ಇದ್ದೀನಿ, ಹೌದು ಇಲ್ಲೇ ಎಲ್ಲಿ ಹೋಗೋಣ. ಸತ್ಯ ಧ್ಯಾನ ಪಾಠ ಹೇಳಿದ್ದಾಗ ಓಡಾಡಿದ್ದಾಗ ಇದೆ, ಎಲ್ಲಿ ಹೊರಗೆ ಹೋಗ್ಬೇಕು. ನಾವು ಸ್ವಲ್ಪ ಹೊರಗೆ ಒಂದಿನ ಸೈಡ್ ತೊಗೊಂಡು ಏನೋ ಬರ್ಕೊಂಡು ಹೋಗೋ ಆಚಾರ ಹೇಳಿದ್ರು. ನೀರು ಪಾಠ ಪ್ರವಚನ ಇದೆಲ್ಲ ಆಚಾರ ತೋರಿಸೋದು. ಇದೆಲ್ಲ ಮಂದಿ ನಾವು ಓಡಾಡಿದ ಜಾಗ. ಆಶ್ಚರ್ಯ ಅಂದರೆ ಸ್ವಾಮಿಗಳು ಎಲ್ಲೆಲ್ಲ ಓಡಾಡಿದ ಜಾಗ ಅದು ಅಲ್ಲೇ ಎಲ್ಲ ಪಾಠ ಪ್ರವಚನ ಇದೇ ನೋಡೋದು ಅದೇ ನೋಡೋದು. ಆಶ್ಚರ್ಯ ವಿದ್ಯಾಪೀಠ ಇದ್ದರೂ ನಾವು ಹೆಚ್ಚು ಪಾಠ ಮಾಡೋದು ಮನೆಯೊಳಗೆ ಅಲ್ಲಿ. ಯಾಕಂದ್ರೆ ಸ್ವಾಮಿಗಳು ಓಡಾಡಿದ್ದಾರೆ. ಭಾಳ ಮಂದಿ ಬೈತಾರೆ, ಆಚಾರ್ಯ ಇಷ್ಟೆಲ್ಲ ದೊಡ್ಡ ಇದ್ದೀರಿ, ಈ ಕಿಷ್ಕಿದೊಳಗೆ ಹಾಕಿದ್ದೀರಿ ಏನು ಮನೆ ಹಾಕಿ ಇಲ್ಲ ಆಚಾರ ಅಧ್ಯಯನ ಮಾಡಿದ್ದಾರೆ ಇಲ್ಲೇ ವಿದ್ಯಾಪೀಠದಲ್ಲಿ. ನೀ ಕಟ್ಟಿ ಇರ್ಬೋದಾಗಿತ್ತು. ನೋಡಿ ಏನು ಮಾಡ್ತಾರೆ, ನಾಳೆ ಬೆಳಗ್ಗೆ ಮುಂದೆ ಶಂಕೆ ಏನಿದೆ, ನಾಳೆ ಆದರೂ ಬೆಳಗ್ಗೆ ಜ್ಞಾನಿಲ್ಲ ತಗೊಂಡಿದ್ರು. ಆದ್ದರಿಂದ ಏನು ಹೇಳಿದ್ರು, ಸತ್ಯ ಜ್ಞಾನ ತೀರ್ಥರ
ಒಂದು ಅನುಗ್ರಹ ಇವತ್ತಿಗೂ ಹರಿದು ಬಂದದ್ದು. ಇವತ್ತಿಗೂ ಇಷ್ಟು ನಾವೆಲ್ಲ ಇಲ್ಲಿ ಇದ್ದೀವಂದ್ರೆ ಆ ಮಹಾನುಭಾವನುಗ್ರಹದೇ. ಅವರ ಅನ್ನದಾನದ ಒಳಬಗ್ಗದ ಬಗ್ಗೆ ಎಷ್ಟು ಕಾಳಜಿ ಇತ್ತಂದ್ರೆ ಅವರಿಗೆ ಚಾತುರ್ಮಾಸ ಮುಗಿಸ್ಕೊಂಡು ಅವರು ತಲೆಗೆ ಹೋದ್ರು, ಅದು ಮಾಡಿ ದರ್ಶನ ಮಾಡಿ ಬರೋ ಮುಂದೆ ರೋಡ್ ಮೇಲೆ ನೂರಾರು ಮಂದಿ ಚಿಕ್ಕಲಿಗೆ ಭಿಕ್ಷುಕರು ಸ್ವಾಮಿಗಳು ಹೋಗ್ತಾರಂತೆ. ನಮ್ಮ ಊಟದ ಹಂಗಿಲ್ಲ, ಅವರು 2-3 ತಿಂಗಳು ಶಿಸ್ತು ಊಟ ಮಾಡ್ತಿದ್ರು ಎಲ್ಲರೂ. ನೀವು ಹೋದ ಮೇಲೆ ಊಟ ಹೆಂಗೆ ಸ್ವಾಮಿಗಳು ಎಷ್ಟು ಬಡವರಿದ್ದಾರಪ್ಪ. ದಿವಾಣ ಕಪ್ಪಾಯ ನಮ್ಮ ಮಠದಾಗ ಒಂದು ಟ್ರಕ್ ಇತ್ತು, ಅಲ್ಲೇ ಒಂದು ತಿಂಗಳಾಗೋ ಅಕ್ಕಿ ಬೇಳೆ ಎಲ್ಲ ಸಂಗ್ರಹ ಮದುವೆ ಅದೆಲ್ಲ ರೋಡ್ ಮೇಲೆ ಅಕ್ಕಿ ಬೇಳೆ ತೊಗೊಂಡು ಊಟ ಮಾಡಿ ದಿವಾಣ ಸ್ವಾಮಿ ಮತ್ತು ಮುಂದಿನ ಊರಾಗ ಮುಂದಿನ ಮುಂದೆ ಹಾಕಿಲ್ಲ ಅವ್ರ ಅಜ್ಞಾನ ಭಾಳ ಕಳಗಿರ್ತೀವಿ. ಎಲ್ಲ ಅಕ್ಕಿ ಬೇಳೆ ತೊಗೊಂಡು ಹೋಗ್ತಾ ಊಟ ಮಾಡಿ ಮತ್ತು ಹತ್ತಿರ ಹೋಗಿ ಇಷ್ಟು ಹಸದ ಹೊಟ್ಟಿಗೆ ಊಟಕ್ಕೆ ಹಾಕುವುದೇನೆ ಇದು ಧರ್ಮದ ಮೊದಲೇ ಅಂಗ. ಇದನ್ನು ಮೊದಲ ಸತ್ಯ ಅಷ್ಟೇ. ಜ್ಞಾನದ ಬಗ್ಗೆನೂ ಧ್ಯಾನರಿಗೆ ಜ್ಞಾನದ ಬಗ್ಗೆ ಎಷ್ಟು ಸಿಗುತ್ತೆ. ವಿದ್ಯಾರ್ಥಿನ ಕಂಡ್ರೆ ಅಂದ್ರೆ ಏನು ಓದ್ತೀವಿ ನೀನು ಏನು ಬರ್ತಾನೆ. ನಮ್ಮ ಉಪರ್ಜಿ ತ್ರಿಕಮಾಚಾರ್ಯ ತಮ್ಮ ದಾಮೋದರಾಚಾರ್ಯ ಅವರು ಭಾಳ ಬುದ್ಧಿವಂತ. ಉಪನಯನಾಗಿ ಒಂದು 2 ವರ್ಷ ಆಗಿತ್ತು. ಟೋಪಿನ ಹಾಕ್ಕೊಂಡು ತಾವುಗಳು ಏನು ಓದ್ತೀಯೋ ಏನು ಜ್ಞಾನ ಬರ್ತದೆ ಮಾಹಿತಿ ಹಿಂಗೆ ಅಂದು ಚೆಂದಾಗಿ ಅಂದರು. ಅಲ್ಲೊಂದು ಕೋಲಿತ್ತು, ಆ ಕೋಲಿ ಒಳಗೆ ಬೆಳ್ಳಿ ಭಾಂಡಿ ಹೊಟ್ಟಿದ್ದು, ಗಿಂಡಿ ಕಮ್ಮಿ ತಟ್ಟೆ. ನಿಂಗೆ ಇದ್ರಾಗ ಯಾವ ಬೇಕು ಅಂತ ತಗೋ ಯಾರು ಅವರು ಗೋಡಿ ಹಾಕೊಂಡು ಒಳಗೆ ಹೋಗಿ ಗಿಂಡಿ ತಗೋತೆ ತಗೋ. ಇದಕ್ಕಿಂತ ಹೆಚ್ಚು ಓದಿ ಅಂದ್ರೆ ನಿಮ್ಗೆ ಕೊಡ್ತಾನಂತ. ಅಂದ್ರೆ ಸಣ್ಣ ಹುಡುಗರಿಗೆ ಪ್ರೋತ್ಸಾಹ ಕೊಡೋದು. ಅವ್ರು ತಾವು ಗಿಂಡಿ ಕೊಟ್ಟದ್ದನ್ನು ನಾವು ತೋರಿಸ್ತಿದ್ವಿ. ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೂ ಒಂದೇನಾದರೂ ಉತ್ಸಾಹ ಕೊಡೋದು. ಸಾಮಾನ್ಯ ಗೃಹಸ್ಥರಿಗೆ ಪ್ರಶ್ನೆಗಳಿದ್ದು ಅಂದ್ರೆ ಕೇಳೋದು. ಸ್ವಾಮಿಗಳಿಗೆ ಹೆಂಗೆ ಕೇಳೋದು, ಹಿಂಗೆ ನಾಸ್ತಿಕರಂಗೆ ಪ್ರಶ್ನೆ ಕೇಳಿದ್ವಿ ನಾವು ಸಾಕು ಹೇಳಿ ಮೈಸೂರೊಳಗೆ 2 ತಿಂಗಳು ವಾಸ ಮಾಡಿ ಕಾಲೇಜ್ ಹುಡುಗರಿಗೆ ಅತಿ ನಾಸ್ತಿಕ ಪ್ರಶ್ನೆ ಜವಾರಿಗೆ ಹಾಕೋಗಿದ್ದು. ದೇವರಲ್ಲಿದ್ದಾರೆ ಅಲ್ಲಿ ಹಿಡ್ಕೊಂಡು ಪ್ರಶ್ನೆ ಕೇಳೋದು ಸ್ವಾಮಿಗಳಿಗೆ. ಅಷ್ಟೆಲ್ಲ ಪ್ರಶ್ನವನ್ನು ಅವರಿಗೆ ಸಮರ್ಪಟ್ಟು ಉತ್ತರ ಕೊಟ್ಟು ಸಾವಿರಾರು ತರುಣರನ್ನು ಧರ್ಮದ ಕಡೆಗೆ ಎಳೆದು ಧರ್ಮದಲ್ಲಿ ನಡೆಸಿರ್ತಕ್ಕಂಥ ಮಹಾನುಭಾವರು. ಇದು ಸಾಮಾನ್ಯ ಮಂದಿಗೆ ಉದ್ಧಾರ ಮಾಡಿ. ಸತ್ಯಜ್ಞಾನ ತೀರ್ಥರು ಪಂಡಿತರು ಎಷ್ಟು ಪಾಂಡಿತ್ಯ ಇರ್ತಂದ್ರೆ ಅವರಿಗೆ ಕಾಶಿಗೆ ಹೋದರು. ನವರಾತ್ರಿ ಅಲ್ಲೇ ವೇದವ್ಯಾಸ ಸ್ಥಾಪನಾ ಮಾಡಿದ್ರು. ದಿನ ಗಂಗಾ ಸ್ನಾನ ಭಾರಿ ಮಟ್ಟದ ಪೂಜಾ ನಡೀತು. ಪಂಡಿತರು ಕರೆದು ಎಲ್ಲರಿಗೆ ಬರೀ ಊಟ ಮಾಡಲಿಕ್ಕೆ ಸಂಘಟ ಮಾಡಲಿಕ್ಕೆ ಬಂದಿದ್ದಾಗಿದ್ದರೆ ಕಾಶಿ ದಿಗ್ವಿಜಯದ ಸಿದ್ಧಾಂತದ ದಿಗ್ವಿಜಯ ಎಷ್ಟು ಪಂಡಿತರು ಎಲ್ಲ ಪಂಡಿತ ಅನಿಸಿದ್ರು. ಅದ್ವೈತ ಪಂಡಿತರು ಚರ್ಚೆ ಮಾಡೋದು. ಸೋಲೋದು ಗೆಲ್ಲೋದು ಬೇಡ, ನಿಮ್ಮ ಮತ ನಿಮಗಿರ್ತೀವಿ. ಆದರೆ ಜ್ಞಾನ ಪ್ರವಾಹ ಹರಿಬೇಕು. ಒಂದು ದಿವಸ ವ್ಯಾಕರಣ, ಒಂದು ದಿವಸ ತರ್ಕ, ಒಂದು ದಿವಸ ವೇದಾಂತ, ಒಂದು ದಿವಸ ಮೀಮಾಂಸ ಎಲ್ಲ ಪಂಡಿತರನ್ನ ಕರೆಸಿ ಅವರವರ ಯೋಗ್ಯ ಮರ್ಯಾದೆಯನ್ನು ಕೊಟ್ಟು ಕಳಿಸ್ತಾರೆ. ಆಗ ಒಬ್ಬರು ಶಿವಕುಮಾರ ಮಿಶ್ರ ಅಂತ ದೊಡ್ಡ ಪಂಡಿತ ಕಾಶಿಯೊಳಗೆ ಆವೇಳೆ ಅವರ ನಾಲ್ಗೆ ಮೇಲೆ ತ್ರಿಶೂಲ ಚಿಂದಿತ್ತು. ಈ ಶಿವನ ಅವತಾರ ಅಂತ ಮಂದಿ ಅವ್ರು ನಮಸ್ಕಾರ ದೊಡ್ಡ ಪಂಡಿತ ಅವ್ರು ಬಂದಿದ್ದಿಲ್ಲ. ಅವ್ರು ಯಾಕೆ ಬಂದಿಲ್ಲ? ಶಿಷ್ಯರ ಕಡೆಯಿಂದ ಕೇಳ್ಕೊಂಡಿದ್ರು. ಭಾರಿ ದೊಡ್ಡ ಸ್ವಾಮಿಗಳಿದ್ದಾರೆ, ಅವರು ನಮ್ಮ ಎಲ್ಲ ವಿದ್ಯಾ ಪರೀಕ್ಷಾ ಮಾಡಿ ಮರ್ಯಾದೆಯನ್ನು ಕೊಡ್ತಾರೆ, ಅಂದರೆ ವಾಕ್ಯಾರ್ಥ ಮಾಡ್ತಾರೆ. ವಾಕ್ಯಾರ್ಥ ಮಾಡೋ ವೇಳೆಗೆ ನಾವು ಉತ್ತರ ಕೊಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಅದಕ್ಕೆ ಅವರು ಸಂಬಂಧಿದ್ರು ಕೂತಿದ್ರು. ಅವ್ರು ಕರೆಸಲಿ ಅಂತ ಅವ್ರು ತಪ್ಪಿಸೋಳಿಕೆ ಏನು ಮಾಡಿದ್ರು, ಇಲ್ಲ ನಮ್ಮ ನೇಮ್ ಭಾಳ ಇದು ನಾವೆಲ್ಲ ಬರೋಕ್ಕೆ ನಾವು ಗೃಹಸ್ಥರು, ನೀವು ಸನ್ಯಾಸಿಗಳು, ಮುಂದೇನಾಗಿ ನೀವು ಸಭಾದೊಳಗೆ ನೀವು ಸ್ವಾಮಿಗಳ ಮೇಲೆ ಕೊಡೋ, ನಾವು ಕೆಳಗೆ ಕೊಡ್ತೀವಿ, ಇದು ನಮ್ಗೆ ಆಗಿ ಬರೋಂಗಿಲ್ಲ. ಸಮಾನ ಆಸನ ಬಂದೆ ಅಂತ ಇವಾಗ ಸ್ವಾಮಿ ಯಾವನೋ ಸ್ಮಾರ್ಥ ಗೃಹಸ್ಥರು ಬಂದು ಬಿಡೋದು ಕೊಡಿ. ಹಂಗಾರ
ನಾವು ನಮ್ಮ ಶಿಷ್ಟರ ಒಟ್ಟಿಗೆ ಹರಾರ ಮಾಡಿ ಅವಶ್ಯ ಅವನೇನು ತಪ್ಪಿಸೋಳಿಕೆ ಅದು ಈ ನಿಯಮ ಆಗಿ ಸಾಮಾನು ಬೇಡ ಅಂತಾರ ನಾವು ಸಾಮಾನು ಹೋಗ್ಬೋದು. ಕೊನೆಗೆ ಒಂದು ಅಸ್ತ್ರ ಬರ್ತದೆ, ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನೀವು ಮಹಾದ್ವಾರಕ್ಕೆ ಬರಬೇಕು. ಅದು ಹೆಂಗಾಗ್ತದೆ? ಸ್ವಾಮಿಗಳೇನು ಸ್ವಾಗತ ಮಾಡ್ತಾರೆ, ಇನ್ನೂ ಸ್ವಾಮಿ ಮಾಡ್ತಾರೆ. ಗೃಹಸ್ಥಾಶ್ರಮ ಇನ್ನೂ ಮಾಡೋಂಗಿಲ್ಲ, ಕೂತಿರ್ತಾರೆ, ನಾವು ಬರಬೇಕು, ಕೂತು ಹೋಗ್ಬೇಕು. ಸ್ವಾಮಿ ಹೋಗ್ಬಿಟ್ರು. ಸ್ವಾಮಿ ಅವ್ನು ಗೃಹಸ್ಥಾಶ್ರಮ ಇಲ್ಲಿ ಸುಮ್ಕೊಂಡು ಆಮೇಲೆ ನಾವಂದ ಇಷ್ಟು ಸ್ವಾಮಿಗಳಿಗೆ ಆಗ್ರಹದ ಮೇಲೆ ನಾವು ಹೋಗೇಬೇಕು ಅಂತ ನಾವು ಮೇಣೆ ಒಳಗೆ ಬರ್ತೀವಿ. ಎದುರಾಗ ಬರ್ತೀವಿ. ನಾವು ಮೇಣೆ ಒಳಗೆ ಬಂದ ಒಂದು 20-30 ಹೆಜ್ಜೆ ನೋಡಿಲ್ಲ ಸ್ವಾಮಿಗಳು ಭಾಗದಾನ ನಿಂತಿದ್ದೆ. ಒಳ್ಳೆ ಬಿಳಿ ಗಡ್ಡ, ಅಕ್ಷಂತೆ ಅಂಗಾರ, ವಿಶಾಲ ಮುಖ, ಶ್ರೀಮದ್ ಭೀಮ ಗದಾಲಲಾಟ ಪಟರೆ ಅಂತಾರೆ. ತಿಜೋಮುಖ, ಫಳ ಹೊಳೆಯುವ ಕಣ್ಣ. ಅವನು ತೋರಿಂದೇ ಮಿಣಿದಾಗ ಕಿಡಿಕೆ ನೋಡಿದ ಇದೇ ಚಲೋ ಅಂತ. ಏನು ತೇಜಸ್ಸು ಸ್ವಾಮಿಗಳು. ಇಂಥವ್ರ ಮುಂದೆ ನಾನು ಮೆಣಿದಾಗ ಹೋಗಲಿ ಅವ್ನು ಅಲ್ಲೇ ನಮಸ್ಕಾರ ಮಾಡಿ ಮೇಣೆ ಬಿಟ್ಟು ಕೆಳಗಿಳದ ಓಡ್ಕೋದು ಬಂದು ಸ್ವಾಮಿಗಳು ಶಿರಸಾಷ್ಟಾಂಗ ನಮಸ್ಕಾರ. ಸ್ವಾಮಿ ನಾ ಅಪರಾಧ ಆಯಿತು, ನಿಮ್ಮಂಥ ಜ್ಞಾನಿಗಳಿಗೆ ನಾನು ಸ್ವಾಗತ ಮಾಡಲಿಕ್ಕೆ ಅದಕ್ಕೆ ಕೇಳಿ ಬನ್ನಿ ಪಂಡಿತರಿಗೆ ಕರ್ಕೊಂಡು ಕೂಡಿಸಿ ನಾನು ಕೇಳ್ಕೊಡ್ತೇನೆ. ಕೂತು ಸ್ವಾಮಿಗಳ ಒಟ್ಟಿಗೆ 2-3 ತಾಸು ವಾದ. ಅದಾದ ಜಗಳ ಅಲ್ಲ, ಶಾಸ್ತ್ರದ ವಿಷಯಗಳು ಚರ್ಚೆ ಮಾಡಿ ವ್ಯಾಕರಣ, ವೇದಾಂತ, ಮೀಮಾಂಸ ಎಲ್ಲ ವಿಚಾರ ಮಾಡಿ ತಿಳ್ಕೊಂಡ್ಬಿಟ್ಟು ಸ್ವಾಮಿಗಳು ಭಾಳ ಆಳದ. ಅವ ಅಲ್ಲೇ ಸಂಸ್ಕೃತ ಶ್ಲೋಕ ಮಾಡಬೇಕು. ಶೇಷಶ್ಚೌವಾ ಗಣೇಶ, ಈ ಶೇಷದೇವರು ಗಣೇಶನು ವಾಕ್ಯ ಗೀಷ್ಪತಿ ಅಂದ್ರೆ ಇದು ಬೃಹಸ್ಪತ್ಯಾಚಾರ ನಮ್ಗೆ ಗೊತ್ತಾಗಿದೆ. ಎಲ್ಲ ದೇವತೆಗಳ ಸನ್ನಿಧಿ ಇರೋದ ಕಾಣಿಸ್ತೇನೆ ಅಂಥೇಳಿ ಶಿವಕುಮಾರ ಮಿಶ್ರ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಜಯಪತ್ರ ಕೊಡ್ಬೇಕು. ಹೌದು, ಎಲ್ಲರೂ ಸೋಲು ಭಾಳ ಮಾಡ್ತಾರೆ. ಪಂಡಿತರು ಬರಬೇಕು, ಚರ್ಚೆ ಮಾಡಬೇಕು, ಆ ವಿದ್ಯೆ ಉಳಿಬೇಕು. ಚರ್ಚೆ ಮಾಡಿದ್ರೆ ಉಳಿತದ, ಹಾಗೆ ಹೋಗ್ಬೋದು. ಹೆಂಗೆ ಮಾಡಿ ಕಾಶಿ ಒಳಗಿಂತ ಎಲ್ಲ ಬೇರೆ ಬೇರೆ ಮತ ಪಂಡಿತರಿಗೆ ಒಳ್ಳೆಯ ಗೌರವ ಮಾಡಿ ಆಧಾರ ಮಾಡಿ ಅವರ ವಿದ್ಯೆಯನ್ನು ಸನ್ಮಾನಿಸಿ ಮತ್ತು ಸಿದ್ಧಾಂತ ಜಯಭೇರಿಯನ್ನು ಬಾರಿಸಿ ಸತ್ಯಜ್ಞಾನ ತೀರ್ಥರು ಆರೂಢ ಸಹಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸೀಂ ತತ್ವತ್ಯಾನ್ ಕುಮತ ಪ್ರಚಾರ ನಿರತ ಅದ್ವೈತ ಪ್ರೌಢಾರ್ಥ ವಚನೆ ಸುಯುಕ್ತಿ ಸಂಭೀಷಣಂ ಮೋದಯನ್ ಸತ್ಯಜ್ಞಾನ ಸುಖೇ ಸದೀಕ್ರಿಯತೆ ಅದರ್ಚಿತ ಶ್ರೀಮತಿ. ಸತ್ಯಜ್ಞಾನ ಭಾಳ ಇಂಥ ಮಹಾನುಭಾವರು ವಿಜಯಪುರದಿಂದ 2ನೇ ಚಾತುರ್ಮಾಸ ಈ ಕೆಮ್ಮಾಯಿ ಮಾಡಾದ ಹೋಗಿ ಪಂಢರಪುರಕ್ಕೆ ಹೋಗಿ ಅಲ್ಲೇ 2 ವರ್ಷ ಇತ್ತು. ಪಂಢರೀನಾಥನ ಸನ್ನಿಧಾನದ ಒಳಗೆ ಅವರು ಪರಂಧಾಮಕ್ಕೆ ಹೋಗೋದು. ಎಂತೆಂಥ ಪಂಡಿತ್ಯಾರು ಮಾಡ್ತಾರೆ, ಎಂತೆಂಥ ವಿದ್ಯಾರ್ಥಿಗಳು. ಪ್ರಾಯ ಇವತ್ತಿನ ಮಾಧ್ವ ಮಠಗಳಲ್ಲಿ ಏನಾದರೂ ಒಂದು ಧಾರ್ಮಿಕತನ ಕಾಣಿಸ್ತದಂದ್ರೆ ಸತ್ಯಜ್ಞಾನದ ಒಂದು ಆ ಭವ್ಯವಾದಂಥ ಪರಂಪರೆ. ಅವರಿಗೆ ಅನೇಕ ಯತಿಗಳು ಶಿಷ್ಯಂದ್ರಾಗಿತ್ತು. ಶಿಷ್ಯಂದ್ರು ಯಜಾವರ ಸ್ವಾಮಿಗಳ ಗುರುಗಳು ವಿದ್ಯಾಮಾನ್ಯತೆ ಇತ್ತು. ಸತ್ಯಜ್ಞಾನ ಶಿಷ್ಯರು ಅವರು ಇಲ್ಲಿ ವಿದ್ಯಾಪೀಠ ಬಂದಿದ್ರು. ಸತ್ಯ ಪ್ರಬೋಧನ ಭೇಟಿ ಇಲ್ಲಿ ಆ ಪರ್ವತಿ ಮನೆಯಲ್ಲಿ ಕರ್ಕೊಂಡು ಹೋಗಿದ್ರು. ಅವ್ರು ನಾನು ಇಳಿಸಿದ್ರು. ಅಲ್ಲಿ ಇಳಿಸಿದ್ದು ನಾ ಇಲ್ಲೇ ಕೂತು ಅಧ್ಯಯನ ಮಾಡ್ತಿದ್ದೆ. ಸ್ವಾಮಿಗಳ ಪಾಠ ಹೇಳ್ತಿದ್ದೆ, ಇಲ್ಲೇ ಪೂಜೆ ಮಾಡ್ತಿದ್ದೆ. ಪಾಪ ಇಷ್ಟು ಕನ್ನಡಿ ಬಂತು. ಸತ್ಯಜ್ಞಾನದ ಗುರುಗಳೇ ವಿದ್ಯಾಮಾನ್ಯ ತೀರ್ಥರು ಮಹಾಪಂಡಿತರಾಗಿ ಬಂದಾಗ ಸ್ವಾಮಿಗಳು ಮುಂದೆ ಏನು ಮಾಡ್ತಿದ್ರು. ಉಡುಪಿ ಸ್ವಾಮಿಗಳು ನಮ್ಮ ಊರಾಗ ಅಲ್ಲಿ ಭಂಡಾರಕೇರಿಗೆ ಹೋಗಿ ಚೆನ್ನಾಗಿ ಸ್ನಾನ ಮಾಡ್ತೇನೆ, ದಿನಾಲು ಜಪ ಮಾಡ್ತೇನೆ, ಪೂಜೆ ಮಾಡ್ತೇನೆ, ಮತ್ತು ಜಪ ಮಾಡ್ತೇನೆ. ಸ್ವಾಮಿಗಳಾದ ಆಯ್ತು ಪಾಠ ಪ್ರವಚನ ಮಾಡ್ತೀವಿ. ಸ್ವಾಮಿಗಳಾದವರು ಹೌದು, ನಿಮಗೆ ಶಿಕ್ಷ ಶಿಷ್ಟ ನಮಗೆ ಹೇಗಿಲ್ಲ, ನಮ್ಮ ಶಿಷ್ಯರಾಗಿಲ್ಲ. ಬರೀ ನಮ್ಮ ಮಂದಿ ದೊಡ್ಡದಾದ ಕೂಡಲೇ ಹೊಟ್ಟೇರು ಹಾಕ್ಬೋದು, ಹೊಟ್ಟೇರಕ್ಕೆ ಹೋಗ್ಬೋದು, ಹೊಟ್ಟೇರು ನೋಡ್ಸೋದು, ಅನ್ನ ಮಾರ್ದು ಮಾಡ್ತಾರೆ. ನಮ್ಮಲ್ಲಿ ಯಾರು ಅಂತ ಶಿಷ್ಯರು ಯಾರು ಹೊರಗೆ ನಾ ಕಷ್ಟ ಕೊಡ್ತಾರೆ. ಶಿಷ್ಯನ ತಮ್ಮ ಮಠದಾಗ ಶಿಕ್ಷಣ ಕೊಟ್ಟರು ಹೌದು.
ಸ್ವಾಮಿ ನಮ್ಮ ಮಠಕ್ಕೆ ಸಾಲ ಭಾಳ ಎಷ್ಟು ಆವಾಗ ಕಾಲಕ್ಕೆ 75 ಸಾಲ ಇತ್ತು. ಸ್ವಾಮಿಗಳ ಮಠ ಸಾಲ ತೀರಿಸು, ಈ ಪಾಠ ಪ್ರವಚನ ಮಾಡಿ ಕೃಷ್ಣ ನಿರ್ಮಾಣ ಜ್ಞಾನ ಪರಂಪರಾ ಬೆಳಿಬೇಕೆಂದಕ್ಕೆ ಆಗ್ರಹದ ಸ್ವಾಮಿಗಳು ಅವ್ರು ಅಲ್ಲಿ ಹೋಗಿ ಪಾಠ ಪ್ರವಚನ ಮಾಡಿದ. ಅವಾಗ ಬೇಜಾರು ಸ್ವಾಮಿಗಳಿಗೆ 8ರಿಂದ 10 ವರ್ಷ. ಆಗ ಅಲ್ಲಿ ಮಂದಿ ಸ್ವಾಮಿಗಳಿಗೆ ಪಂಡಿತರು ಮಾಡಬೇಕಂತ ಇವರೇ ಒಬ್ಬರು ಪಂಡಿತರಾಗ್ತಾರೆ, ವಿದ್ಯಾಮಾನ ತೀರ್ಥ. ಇನ್ನೊಬ್ರು ಇತ್ತು ದೊಡ್ಡವರು ಪಾಠ ಆಗಿದ್ದ ಭಾಳ ಮಾಡಿದ್ರು. ಅವರು ಅಲ್ಲಿ ಹೋದರು. ಇವರಿಗೆ ನೀವು ಪಾಠ ಹೇಳಬೇಕು, ಸತ್ಯ ಧ್ಯಾನ ತೀರ್ಥರು ಆಜ್ಞಾ ಮಾಡಿದ್ರು, ನೀವು ಪಾಠ ಪ್ರವಚನ ಮಾಡಿ ಶಿಷ್ಯನ ಬೆಳೆಸಬೇಕು, ಅವಶ್ಯ ಆಗಲಿ ಅಂತೇಳಿ ಅಲ್ಲೇ ಕೂತು ಬೇಜಾರ ಸ್ವಾಮಿಗಳಿಗೆ ಸತ್ಯ ಧ್ಯಾನದ ಆಜ್ಞಾ ನೆನಪು ಮಾಡಿಕೊಂಡು ತಮ್ಮ ಸಮಗ್ರ ವಿದ್ಯೆಯನ್ನು ಅವ್ರಿಗೆ ಹೇಳಬೇಕು. 8 ವರ್ಷ ಮಹಾಪಂಡಿತರು ಮಾಡಿ ದಿನಾ ಕಥೆ ಹೇಳಬೇಕು, ಸತ್ಯ ಧ್ಯಾನ ಕಥೆ. ಬೇಜಾರ ಸ್ವಾಮಿಗಳು ಚಂದ್ರವಾಸ ಇಲ್ಲೇ ಬಂದು ಪಾಠ ಹೇಳ್ತಾರೆ, ದಿನ ಹೇಳ್ತಾರೆ. ನಮ್ಮ ಗುರುಗಳು ವಿದ್ಯಾಮಾನ್ಯರು ಸತ್ಯ ಧ್ಯಾನ ಕಥೆ ದಿನ ಹೇಳ್ತಾರೆ, ಪಾಠ ಪ್ರವಚನ. ನಿಮಗೇನಾದರೂ ಸನ್ಯಾಸಿಗಳಾಗಿ ಉದ್ಧಾರ ಆಗೋ ಇಚ್ಛೆ ಇತ್ತಂತ ನಮ್ಮ ಗುರುಗಳ ಕನಸು ಮಾಡ್ತಾರೆ. ಏನು ನೀವು ಪಾಠ ಪ್ರವಚನ ಶಿಷ್ಯ ಆಗಲಿ ಅಂತ ಹೇಳಿ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಸ್ಥಾಪನ 100 ವಿದ್ವಾಂಸರು ತಯಾರು ಮಾಡಿ ಇವತ್ತು ನಾ ಇಷ್ಟೆಲ್ಲ ನನಗೆ ಪ್ರೇರಣಾ, ನನಗೆ ವಿದ್ಯಾಮಾನ್ಯರು ಸತ್ಯ ಧ್ಯಾನ ತೇಜಸ್ವಾಮಿ. ಸನ್ಯಾಸಿಗಳಾದವರು ದಾಟರಾಗಬಾರ್ದು, ಸನ್ಯಾಸಿಗಳಾಗಬಾರ್ದು. ಆದರೂ ಪೀಠಾಧಿಪತಿಗಳ ಸುಮ್ಮನೆ ಕಡೆ ಜ್ಞಾನ ಕೊಟ್ಕೊಳ್ಬೇಕು. ಪೀಠಾಧಿಪತಿಗಳಾದ್ರೆ ಯಾವುದೇ ಅದ್ಭುತವಾದಂಥ ವಾಕ್ಯಾರ್ಥವನ್ನು ಮಾಡೋದು, ವಿದ್ಯಾರ್ಥಿಗಳ ಪಾಲನ ಪೋಷಣ ಮಾಡೋದು, ಗಟ್ಟಿ ಬ್ರಹ್ಮಚರ್ಯದಿಂದಿರೋದು, ವೈರಾಗ್ಯದಿಂದಿರೋದು, ಇದೆಲ್ಲ ಸ್ವಾಮಿಗಳ ಲಕ್ಷಣಗಳು. ಸತ್ಯ ಪ್ರಮೋದ ತೀರ್ಥರು ಹಾಗೆ ಇದ್ದರು, ಸತ್ಯಾತ್ಮ ತೀರ್ಥನಂಕ ಎಲ್ಲ ಸ್ವಾಮಿಗಳು ಕೂಡಿ ಮಾಡಿದಂದು ಮೂಡ್ತಾರೆ. ಸತ್ಯ ಭಗವಂತವರಾದ ಏನು ಅವರಲ್ಲಿ ವೈರಾಗ್ಯ, ಏನು ಬ್ರಹ್ಮಚರ್ಯ, ಏನು ಪಾಂಡಿತ್ಯ, ಏನು ವಿನಯ, ಏನು ನಯ, ಏನು ದಾನ, ಎಷ್ಟು ಕಳಕಳಿ, ಒಂದೇ ಎರಡೇ ಸತ್ಯ ಧ್ಯಾನ ಹೇಳ್ತಾರೆ. ಜ್ಞಾನದ ಆಫೇರಿಗೆ ಬೆಳ್ಕೊಳ್ತಿದ್ದೆ ಸ್ವಾಮಿ. ಈ ಪೀಠದಾಗ ದಾಟ ಸ್ವಾಮಿ ಅಂತ ಬೇಡ ಅಂದರೆ ಬರೇ ಇದು ಮಾಡೋದು ಬೇಡ. ಅದರಂತೆ ನೋಡಿ ಯಾರ್ಯಾರು ಬರ್ತಾರೆ ಅಂತಹ ಪ್ರಚಂಡ ಬ್ರಹ್ಮ ದೀಕ್ಷಾ, ಬ್ರಹ್ಮಜ್ಞಾನ ದೀಕ್ಷಾ ಅಂತ ಸತ್ಯಾತ್ಮ ತೀರ್ಥರ ನೆನೆಸ್ತಾ, ಸತ್ಯ ಪ್ರಮೋತಿ ನೆನೆಸ್ತಾ ಅವರೆಲ್ಲರಿಗೂ ಗುರುಗಳು ಸತ್ಯಜ್ಞಾನ. ನಮ್ಮ ಮೌಳಿ ಆಚಾರ್ಯ ಅದೇ ಗಡಿ ಮನೆ ಆಚಾರ, ನಮ್ಮ ಮೌಳಿ ಆಚಾರ್ಯ ಸತ್ಯಜ್ಞಾನ ಹೇಳ್ತಾರೆ. ಏನಪ್ಪ ಮುಂಬೈಗೆ ಹೋಗ್ತೀವೋ ಏನು ಮಾಡೋ ಬರೇ ಹೋಗಿ ಕೂಡೋದು ಅದೇನು ಉಪಯೋಗ ಇಲ್ಲ, ಅಡ್ಡಾಗಿ ಹೋಗಿ ಆಚಾರ್ಯ ಹೇಳಿದ್ರು. ಸ್ವಾಮಿ ಅಲ್ಲಿ ನಮ್ಮ ಅನೇಕ ಬ್ರಾಹ್ಮಣ ವೈದಿಕ ಇವರಿದ್ದಾರೆ, ವೈಷ್ಣವ ಮಂದಿ, ಅವ್ರಿಗೇನೋ ಬರ್ತಿಲ್ಲ. ಹೌದು, ಅವರೆಲ್ಲ ಹೆಂಗೆ ಮಾಡಿ ನೀವು ಮನೋಗ್ರಹ ಮಾಡಿರಿ, ನಾನು ಮಾಡಿ ತಗೋ ಅಂತೇಳಿ ಮತ್ತಾಗಿ ಕೊಟ್ಟು ಆಚಾರ್ಯ ಕಳಿಸಿದ್ರು. ಅಷ್ಟು 100 ಮಂದಿ ಗೃಹಸ್ಥರು ತಯಾರು ಮಾಡಿ ಅದರಿಂದ ವಿದ್ಯಾಪೀಠ ತಯಾರು ಮಾಡಿ ಅವರು ಸತ್ಯ ಧ್ಯಾನದ ಪರಂಪರಾ ಬೆಳೆಸಿದ ಮಹಾನುಭಾವರು ಮಹಾವಿ ಆಚಾರ್ಯ. ನಮಗೆ ಅವರು ಪಾಠಕ್ಕೆ ಹೋದಾಗ ದಿನ ಸತ್ಯ ಧ್ಯಾನ ಬಗ್ಗೆ ಭಾಳ ಹೇಳ್ತಾರೆ. ಇವತ್ತಿನ ವೇಳೆ ಇಲ್ಲ ಅಂತ ಸ್ವಲ್ಪ ಹೇಳಿದರು. ಅವರು ಕುಂತಿದ್ದೀನಿ ನಿಮಿತ್ತವಾಗಿ ಹೇಳ್ತಾರೆ. ನೀವೆಲ್ಲರೂ ಈ ರಾಮದೇವರನ್ನು, ರಾಮದೇವರ ಪೂಜೆ ಮಾಡಿ ಸತ್ಯ ಧ್ಯಾನ ತಿಳ್ಕೊಂಡು ಇಬ್ಬರನ್ನು ನೆನೆಸಿ ಉದ್ಧಾರ ಆಗಲಿ, ನಿಮ್ಮೆಲ್ಲರ ಜೀವನ ಮಂಗಳಮಯ ಆಗಲಿ, ಶ್ರೇಷ್ಠ ಆಗಲಿ ಅಂತ ಗುರುಗಳ ದ್ವಾರ ಕೇಳ್ಕೊಂಡು ಸ್ನಾರ್ಪಣ